ನುಡಿಸಿರಿ ವೀಕ್ಷಕರಿಗೆ ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ 80,000 ಅರಣ್ಯ ನಿವಾಸಿ ರೈತರ ಪರವಾಗಿ ನಿರಂತರ 30 ವರ್ಷಗಳಿಂದ ಹೋರಾಟ ನಡೆಸ್ತಾ ಇರ್ತಕ್ಕಂತಹ ರವೀಂದ್ರನಾಥ್ ನಾಯ್ಕ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಸ್ವಾತಂತ್ರ್ಯ ಹೋರಾಟಗಾರರ ಅಂಕೋಲೆಯ ನೆಲದಲ್ಲಿ ಜನ್ಮವೆತ್ತಿ ಸಿರ್ಸಿಯಲ್ಲಿ ತನ್ನ ಕರ್ಮಭೂಮಿಯನ್ನು ಮಾಡಿಕೊಂಡಿರ್ತಕ್ಕಂಥ ರವೀಂದ್ರನಾಥ್ ನಾಯ್ಕ್ ಬಹಳ ವರ್ಷದಿಂದ ಬೇರೆ ಬೇರೆ ಹೋರಾಟಗಳಲ್ಲಿ ಈ ಜಿಲ್ಲೆಯ ಏಳಿಗೆಯ ಹೋರಾಟಗಳಲ್ಲಿ ಪಾಲ್ಗೊಂಡವರು. ಗೋಕಾಕ್ ಹೋರಾಟದಿಂದ ಕೂಡ ರಾಜ್ಕುಮಾರ್ ಅಭಿಮಾನಿ ಸಂಘದವರಾಗಿ ಮದ್ಯಪಾನದ ವಿರುದ್ಧ ಪದ್ಮಶ್ರೀ ಸುಕ್ರಜ್ಜಿಯ ಜೊತೆಗೆ ಹೋರಾಟ ನಡೆಸಿರ್ತಕ್ಕಂಥ ರವೀಂದ್ರನಾಥ್ ನಾಯ್ಕ್ ನಂತರ ಕೈಗೆತ್ತಿಕೊಂಡಿದ್ದು ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಉದ್ಯೋಗಾವಕಾಶಗಳು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಸ್ವಾತಂತ್ರ್ಯ ಬಂದಾಗ 3 ಲಕ್ಷ ಇದ್ದ ಜನಸಂಖ್ಯೆ 15 ಲಕ್ಷ ದಾಟಿ 16, 18, 19 ಲಕ್ಷಕ್ಕೆ ಏರುವ ಪರಿಸ್ಥಿತಿಯಲ್ಲಿ ಹುಟ್ಟಿಸಿದ ಮಕ್ಕಳಿಗೆ ಅನ್ನ ಕೊಡುವ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ರೈತ ಮಕ್ಕಳು ಕಾಡಿಗೆ ಹೋಗಿ ಕಾಡು ಕಡಿದು ತೋಟವನ್ನು ಬೆಳೆಸಿದ್ದಾರೆ. ತೆಂಗಿನ ತೋಟವನ್ನು, ಅಡಿಕೆ ತೋಟವನ್ನು ಬೆಳೆಸ್ಕೊಂಡಿದ್ದಾರೆ. ಅತ್ಯಂತ ದುರ್ಗಮ ಪರಿಸ್ಥಿತಿಯಲ್ಲಿ 10-20 ಕಿಲೋಮೀಟರ್ ನಡ್ಕೊಂಡು ಹೋಗಿ ಮಳೆಗಾಲದಲ್ಲಿ ರಸ್ತೆ ಬಂದಾಗ್ತಕ್ಕಂಥ ವಾತಾವರಣದಲ್ಲಿ ಕಾಡು ಪ್ರಾಣಿಗಳ ಮಧ್ಯೆ ಕಾಡು ಮನುಷ್ಯರಾಗಿ ಸಂಸಾರವನ್ನು ಸಾಗಿಸ್ತಾ 1 ಎಕರೆ, 2 ಎಕರೆ, 1 ಎಕರೆ, 4 ಎಕರೆವರೆಗಿನ ತೋಟವನ್ನು ಮಾಡ್ಕೊಂಡಿದ್ದಾರೆ. ನಿಜವಾಗಿ ಉತ್ತರ ಕನ್ನಡ ಜಿಲ್ಲೆ ಆಳಿದವರು, ಕರ್ನಾಟಕದ ರಾಜ್ಯವನ್ನು ಆಳಿದವರು 80% ಅರಣ್ಯ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಶ್ರದ್ಧೆ ಇದ್ದರೆ, ಅದು ಹಾಗೇ ಉಳಿಯಬೇಕು ಅಂತಿದ್ರೆ ಬೇರೆ ಉದ್ಯೋಗಾವಕಾಶವನ್ನು ಇಲ್ಲಿಯ ರೈತರಿಗೆ ಕಲ್ಪಿಸಬೇಕಿತ್ತು. ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದಿತ್ತು, ಗುಡಿ ಕೈಗಾರಿಕೆಗಳನ್ನು ಕೊಡ್ಬೋದಿತ್ತು. IT BT ಯಾವುದೂ ಮಾಡದೆ ಜೊತೆಯಲ್ಲಿ ಅರಣ್ಯದ ಆದಾಯವನ್ನು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಬಳಸ್ಕೊಂಡು ಟೆಂಡರ್ಗಳ ಮುಖಾಂತರವಾಗಿ ನಾಟಗಳನ್ನು ಉರುವಲ್ ಬಳಸ್ಕೊಂಡು ನಿಜವಾಗಿಯೂ ಅರಣ್ಯ ಕ್ಷಯ ಆಗೋದಕ್ಕೆ ಸರ್ಕಾರ ಕಾರಣ ಆಗಿರುವಾಗ, ತಾನು ತಿಂದು ಇನ್ನೊಬ್ಬರ ತುಟಿಗೆ ಒರೆಸಿದ ಹಾಗೆ ಅರಣ್ಯ ಕೃಷಿ ಸಾಗುವಳಿದಾರರೇ ಅರಣ್ಯ ನಾಶಕ್ಕೆ ಕಾರಣ ಅನ್ನುವಂಥ ಒಂದು ಉದ್ದೇಶದಿಂದ ಅವರ ವಿರುದ್ಧವಾಗಿ ಅವರನ್ನು ತೆರವುಗೊಳಿಸಬೇಕು ಅಂತ ಒಂದು ಆದೇಶವನ್ನು ಪರಿಸರ ಪಂಡಿತರು ತಂದರು. ಅಂಥ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು? ಮನೆ ಮಾಡಿ ಆಗಿದೆ, ತೋಟ ಬೆಳೆಸಿ ಆಗಿದೆ, ಪೇಟೆಗೆ ಬಂದು ಎಲ್ಲರೊಟ್ಟಿಗೆ ಬದುಕಬೇಕು, ಒಳ್ಳೆಯ ಇಂಗ್ಲೀಷ್ ಶಾಲೆಯಲ್ಲಿ ಮಕ್ಕಳನ್ನು ಕಲಿಸಬೇಕು ಅನ್ನುವಂಥ ಒಂದು ಆಸೆ ಇರುವಂಥವರು ಕೂಡ ಜೀವನೋಪಾಯಕ್ಕಾಗಿ ಅರಣ್ಯದಲ್ಲಿ ಉಳಿದ್ರು. ಅಂಥವ್ರಿಗೆ ಎಷ್ಟಿದ್ದಾರೆ? 85,000 ಕುಟುಂಬಗಳು. ಅಂದರೆ ಒಂದು ಕುಟುಂಬದಲ್ಲಿ ಕನಿಷ್ಠ 3 ಜನ ಅಂತ ಇಟ್ಕೊಂಡ್ರು ಕೂಡ 3-4 ಲಕ್ಷ ಜನ ಜಿಲ್ಲೆಯ 1/3 ಜನ ಅರಣ್ಯ ಭೂಮಿಯಲ್ಲಿ ಇದ್ದಾರೆ. ಅವರು ತಮ್ಮ ಅಧಿಭೋಗದಾರಿಕೆಯನ್ನು ನಮಗೆ ಕೊಡಿ, ನಾವು ಬೆಳೆಸಿದ್ದೇವೆ, ನಮಗೆ ಬದುಕುವ ಅವಕಾಶ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಒಂದು ನೀತಿ, ನ್ಯಾಯಾಲಯಗಳು ಇನ್ನೊಂದು ರೀತಿಯ ಆದೇಶಗಳು, ಎಲ್ಲವುಗಳ ಮಧ್ಯೆ ಹೋರಾಟವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೊಬ್ಬ ನಾಯಕತ್ವ ಬೇಕಿತ್ತು. ಸ್ವಾತಂತ್ರ್ಯ ಹೋರಾಟದ ನಂತರ ಈ ಜಿಲ್ಲೆಯಲ್ಲಿ ಸುದೀರ್ಘ ಕಾಲ ನಡೆಯುತ್ತಿರ್ತಕ್ಕಂಥದ್ದು ಸೋಲದೆ ಒಂದೊಂದು ಹಂತದಲ್ಲಿ ಗೆಲುವು ಕಾಣ್ತಾ ಇರ್ತಕ್ಕಂಥ ಹೋರಾಟ ಶ್ರೀ ರವಿಯವರ ಹೋರಾಟ ಒಂದೇ. ಆಮೇಲೆ ಮೊದಲು ಕೈಗಾಕ್ಕೆ ಹೋರಾಟ ಆಯಿತು, ಕಾಸ್ಟಿಕ್ ಸೋಡಾ ಹೋರಾಟಗಳಾಯಿತು, ಸೀಬಾಳ್, ಎಲ್ಲದಕ್ಕೂ ಜನ ಹೋರಾಡಿದ್ದಾರೆ ನ್ಯಾಯಕ್ಕಾಗಿ. ಅಲ್ಲೆಲ್ಲೂ ಗೆಲುವಾಗಲಿಲ್ಲ, ಸರ್ಕಾರಕ್ಕೆ ಕೈ ಮೇಲಾಯಿತು. ಆದರೆ ರವಿ ನಾಯ್ಕರವರ ಹೋರಾಟ ನಿರಂತರವಾಗಿ ನಡೆದಿರೋದ್ರಿಂದ, ಅವರೊಬ್ಬರು ಆಶಾ ಕಿರಣ ಆಗಿರೋದ್ರಿಂದ 85,000 ಕುಟುಂಬಗಳಿಗೆ ಒಂದು ಹಂತದಲ್ಲಿ ಪರಿಹಾರ, ಒಂದು ಭದ್ರತೆ ಸಿಕ್ಕಿದೆ. ಅವರನ್ನು ಎಬ್ಬಿಸೋದಿಲ್ಲ ಅನ್ನುವಂಥದ್ದು ಅದು ಕೆಲವು ಸಲ ಕಿರುಕುಳ ಆಗ್ತದೆ. ಈ ಮಧ್ಯೆ ಬೇರೆ ಬೇರೆ ರೀತಿಯಲ್ಲಿ ರವಿಯವರು ಹೋರಾಟ ನಡೆಸ್ಕೊಂಡು ಬಂದಿದ್ದಾರೆ. ಭಾಳ ದೊಡ್ಡ ಕೊಡುಗೆ ಏನು ಅಂದರೆ, ಗಾಂಧಿ ಮಾರ್ಗದಲ್ಲಿ ಶಾಂತವಾಗಿ ಯಾವತ್ತೂ ಹಿಂಸೆಗೆ ಇಳಿಯದೆ ಇಲ್ಲಿಂದ ಬೆಂಗಳೂರು ತನಕ ನಿರಂತರ ಹೋರಾಟ ನಡೆಸಿದ್ದಾರೆ. ಅದಕ್ಕಾಗಿ ರವಿಯವರನ್ನು ನಾವು ಅಭಿನಂದಿಸಬೇಕು. ಎರಡನೇದಾಗಿ, ಉತ್ತರ ಭಾರತದಲ್ಲಿ ಹಲವಾರು ಕಡೆಗಳಲ್ಲಿ ಈ ಭೂಮಿ ಹಕ್ಕಿನ ಹೋರಾಟಗಾರರು ನಕ್ಸಲೈಟ್ಗಳಾಗಿದ್ದಾರೆ, ಸಮಾಜ ವಿರೋಧಿಗಳಾಗಿದ್ದಾರೆ, ಹಿಂಸೆಗಿಳಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ 80,000 ಕುಟುಂಬಗಳ 1.5-3 ಲಕ್ಷ ಜನ ಹಿಂಸೆಗೆ ಇಳಿದೇ ಇರುವ ರೀತಿಯಲ್ಲಿ ಅವರಿಗೆ ಇವತ್ತಲ್ಲ ನಾಳೆ ಒಳ್ಳೆಯದಾಗ್ತದೆ, ಹೋರಾಡೋಣ ಅನ್ನುವಂಥ ನ್ಯಾಯಯುತ ಮಾರ್ಗದಲ್ಲಿ ಒಬ್ಬ ನ್ಯಾಯವಾದಿಯೂ ಆಗಿರ್ತಕ್ಕಂಥ ರವಿಯವರು ಹೋರಾಟವನ್ನು ನಡೆಸೋದಕ್ಕೆ, ಆ ದೃಷ್ಟಿಯಿಂದಲೂ ಕೂಡ ನಾನು ಅಭಿನಂದಿಸೋದಕ್ಕೆ ಬಯಸ್ತೇನೆ. ಒಬ್ಬ ಅಯೋಗ್ಯನ ಕೈಯಲ್ಲಿ ಅಥವಾ ಇನ್ಯಾವುದೋ ಒಂದು ತೀವ್ರ ಎಡಪಂಥೀಯರ ಕೈಯಲ್ಲಿ ಹೋರಾಟ ಸಿಕ್ಕಿದರೆ ನಕ್ಸಲೀಯರಾಗ್ತಿದ್ರು ಇದೇ ಹೋರಾಟಗಾರರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಹಳ ಶಾಂತವಾಗಿ ತಾವು ಹೋರಾಟ ಮಾಡ್ಕೊಂಬಂದಿದ್ದೀರಿ. ರವಿಯವರೇ, ನುಡಿಸಿರಿಯ ಪರವಾಗಿ, ನುಡಿಸಿರಿಯ ವೀಕ್ಷಕರ ಪರವಾಗಿ ನಿಮ್ಮನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಯಲ್ಲಿ
ಈ ಜಿಲ್ಲೆಯ ಬಹುಪಾಲು ರೈತರಿಗೆ ಅಥವಾ ಎಲ್ಲ ಅತಿಕ್ರಮಣದಾರರಿಗೆ, ಅತಿಕ್ರಮಣ ಅನ್ನುವಂಥ ಶಬ್ದನೇ ಬಳಸಬಾರ್ದು ಅಂತ ನಾನು, ಅರಣ್ಯ ಸಾಗುವಳಿದಾರರಿಗೆ, ತಾವು ದಕ್ಷಿಣ ಭಾರತದ ಈ ಅರಣ್ಯ ಭೂಮಿ ಸಾಗುವಳಿದಾರರ ಪರವಾಗಿಯೂ ಕೂಡ ತಾವು ಕೆಲಸ ಮಾಡ್ತಾ ಇದ್ದೀರಿ. ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ವಿಶೇಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲಿಂದ ಬೆಂಗಳೂರಿನ ತನಕ ತಮ್ಮ ಹೋರಾಟ ನಡೆದಿದೆ. ತಮ್ಮ ಹೋರಾಟದ ಹಾದಿಯನ್ನು, ಮುಂದಿನ ಗುರಿಯನ್ನು, ಸಿಕ್ಕಿರ್ತಕ್ಕಂಥ ಯಶಸ್ಸನ್ನು ಹೇಳುವ ಮುಖಾಂತರವಾಗಿ ನಾವು ಶುಭ ಕೋರ್ತೇವೆ. ಒಂದಲ್ಲ ಒಂದು ರೀತಿಯಿಂದ ನ್ಯಾಯಯುತವಾಗಿ ಸಲ್ಲಬೇಕಾದಷ್ಟು ಭೂಮಿಯ ಹಕ್ಕು ನಮ್ಮ ಜಿಲ್ಲೆಯ ಜನಕ್ಕೆ ಸಿಗುವ ಹಾಗೆ ಆಗೋದಾದರೆ ನಿಮ್ಮ ಹೋರಾಟವನ್ನು ನಾವು ಸದಾ ಬೆಂಬಲಿಸ್ತೇವೆ. ಅಹಿಂಸಾತ್ಮಕವಾಗಿ ಅಲ್ಲ, ಜನಗಳ ಹಿತದೃಷ್ಟಿಯಿಂದ ಇದು ಆಗಬೇಕಾಗಿರ್ತಕ್ಕಂಥ ಕಾರ್ಯ ಅನ್ನೋ ದೃಷ್ಟಿಯಿಂದ ನುಡಿಸಿರಿ ಸದಾ ತಮ್ಮ ಜೊತೆಗಿರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ದಯವಿಟ್ಟು ತಾವು ಆರಂಭಿಸಿ. ಉತ್ತರ ಕನ್ನಡ ಜಿಲ್ಲೆ ಇದು ಅರಣ್ಯವಾಸಿಗಳ ಜಿಲ್ಲೆ. ಅಷ್ಟು ಭೌಗೋಳಿಕವಾಗಿ 10,751 ಚದರ ಕಿಲೋಮೀಟರ್ನಲ್ಲಿ 8,500 ಚದರ ಕಿಲೋಮೀಟರ್ಗಳು ಅರಣ್ಯದಿಂದ ಆವೃತವಾಗಿದೆ. ಇರುವಂಥ ಒಟ್ಟು ಜನಸಂಖ್ಯೆ 14 ಲಕ್ಷ. ಅಂಕೆ ಸಂಖ್ಯೆ ಪ್ರಕಾರ 14 ಲಕ್ಷ ಜನಸಂಖ್ಯೆಯಲ್ಲಿ ಇವತ್ತು 1/3 ಅಂದರೆ 85,000 ಕುಟುಂಬಗಳು ಅರಣ್ಯ ಮೇಲೆ ವಾಸ್ತೆ ಮತ್ತು ಸಾಗುವಳಿಗಾಗಿ ಜೀವನ ಮಾಡ್ತಾ ಇರೋದು ಅತ್ಯಂತ ವಿಶೇಷವಾದ ಜಿಲ್ಲೆ. ಇದು ಗ್ರಾಮೀಣ ಭಾಗವನ್ನು ಭೌಗೋಳಿಕವಾಗಿ ನಾವು ನೋಡಿದಾಗ ಇಡೀ ಜಿಲ್ಲೆ ಒಂದು ಗುಡ್ಡುಗಾಡು ಜಿಲ್ಲೆ. ಇದು ಪ್ರಥಮವಾಗಿ ಗಮನಕ್ಕೆ ತರುವಂಥ ಅಂಶ. ಇಂಥ ಪರಿಸ್ಥಿತಿಯಲ್ಲಿ ಅನಿವಾರ್ಯಕ್ಕಾಗಿ, ಜೀವನಕ್ಕಾಗಿ, ವಾಸ್ತವವಾಗಿ, ಸಾಗುವಳಿಗಾಗಿ ಅರಣ್ಯವಾಸಿಗಳು ಅರಣ್ಯ ಮೇಲೆ ಅವಲಂಬಿತವಾಗಿರೋದು ಇದು ವಿಶೇಷ ನಮ್ಮ ಜಿಲ್ಲೆಯದು. ಇವತ್ತು ನಮ್ಮ ಈ ಭೂಮಿ ಹಕ್ಕಿಗಾಗಿ 33 ವರ್ಷ ನಿರಂತರವಾದ ಹೋರಾಟವನ್ನು ಮಾಡ್ಕೊಬಂದಿವಿ. ನಮ್ಮ ಹೋರಾಟದಲ್ಲಿ ಈಗಾಗಲೇ ಜೀವಭಟ್ ಸರ್ ಹೇಳಿದಾಗೆ ಒಂದು ವಿಭಿನ್ನದ ಹೋರಾಟ, ಸುಮಾರು ಒಂದು 6,000 ಹೋರಾಟಗಳನ್ನು ಮಾಡಿದ್ದೇವೆ. ಅದು ಕೇವಲ ಮುತ್ತಿಗೆ ಹಾಕೋದು, ಗಲಾಟೆ ಮಾಡೋದು ಅಥವಾ ಅಧರ್ಮವಾದ ಕೆಲಸ ಮಾಡೋದು, ಅಶಾಂತಿ ಮಾಡೋ ಕೆಲಸಕ್ಕೆ ನಾವು ಹೋಗಿಲ್ಲ. ನಮ್ಮ ಶಾಂತ ರೀತಿಯಲ್ಲೇ ನಮ್ಮ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಮತ್ತು ವಿಶೇಷವಾಗಿ ಅರಣ್ಯವಾಸಿಗಳಿಗೆ, ಅರಣ್ಯ ಸಿಬ್ಬಂದಿಗಾಗುವಂಥ ದೌರ್ಜನ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಮ್ಮ ಹೋರಾಟದ ವಿಶೇಷಗಳೇನಂತ ಹೇಳಿದ್ರೆ ಕೇವಲ ಸಾಂಘಿಕ ಹೋರಾಟ ಮಾತ್ರ ಅಲ್ಲ, ನಮ್ಮ ಹೋರಾಟ ಕಾನೂನಾತ್ಮಕವಾಗೂ ಜಾಗೃತಿಯನ್ನು ಮೂಡಿಸಿದ್ದೇವೆ. ಕಾನೂನಾತ್ಮಕವಾಗೂ ಸುಪ್ರೀಂ ಕೋರ್ಟ್ನವರೆಗೂ ನಾವು ನಮ್ಮ ವಾದವನ್ನು ನಾವು ಮುಂದುವರಿಸಿದ್ದೇವೆ. ಪರಿಸರವಾದಿಗಳು ಸಂಘಟನೆಯವರು, 8 ಸಂಘಟನೆಯವರು ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿಗಳನ್ನು ತಿರಸ್ಕಾರ ಆದವರನ್ನು ಒಕ್ಕಲೆಬ್ಬಿಸಿ ಆ ಪ್ರದೇಶದಲ್ಲಿ ಅರಣ್ಯೀಕರಣ ಮಾಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ನಲ್ಲಿ 2008ರಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲು ಮಾಡಿದ್ರು, ಆ ಅರ್ಜಿಯಲ್ಲಿ ನಾವು ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ನಾನು ಅರಣ್ಯವಾಸಿಗಳ ಹಿತ ಕಾಪಾಡುವ ದಿಸೆಯಲ್ಲೂ ಸೋಮೋಟವಾಗಿನ ಹೋರಾಟ ಸಮಿತಿಯಿಂದ ಅರಣ್ಯವಾಸಿಗಳಿಗೆ ರಿಟ್ ಪಿಟಿಷನಲ್ಲಿ ಇಂಪ್ಲೀಡ್ ಆಗಿದ್ದೇನೆ, ಪಾರ್ಟಿಯಾಗಿ ಸೇರ್ಕೊಂಡಿದ್ದೇನೆ. ಅಲ್ಲೂ ಸಹಿತ ನಮ್ಮ ಕಾನೂನಾತ್ಮಕ ಹೋರಾಟ, ನಮ್ಮ ಹೋರಾಟ ಇಲ್ಲಿಯ ಹಳ್ಳಿಯಿಂದ ಹಿಡಿದು ಡೆಲ್ಲಿಯ ಸುಪ್ರೀಂ ಕೋರ್ಟ್ವರೆಗೂ ಕಾನೂನಾತ್ಮಕ ಹೋರಾಟ ಮಾಡಿದ್ದೇವೆ. ಈಗಿರುವಂಥ ಸಮಸ್ಯೆಗಳಲ್ಲಿ ಏನಂತ ಹೇಳಿದ್ರೆ, ಈ ಕಾನೂನಿನ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಯಲ್ಲಿ ಬಂದಿದೆ. ಈ ಕಾನೂನು ಅನುಷ್ಠಾನದಲ್ಲಿ ವೈಫಲ್ಯ ಆಗಿರೋದ್ರಿಂದ ಮತ್ತು ಕಾನೂನನ್ನು ವ್ಯತಿರಿಕ್ತವಾಗಿ ಆಚರಣೆಗೆ ಬರ್ತಾ ಇರೋದ್ರಿಂದ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಒಂದೇ ಜಿಲ್ಲೆಯಲ್ಲಿ 67,733 ಅರ್ಜಿಗಳು ತಿರಸ್ಕಾರ ಆಗಿದೆ. ಈ ರೀತಿ ತಿರಸ್ಕಾರ ಆಗಿರುವಂಥ ಹಿನ್ನೆಲೆಯಲ್ಲಿ ನಮಗೆ ಇಚ್ಛಾಶಕ್ತಿ ಕೊರತೆಗಳು ಇದೆ, ಅಧ್ಯಯನದ ಅವಶ್ಯಕತೆಗಳು ಇದೆ ಮತ್ತು ಸಾಮಾಜಿಕವಾಗಿ ಮತ್ತು ಒಂದು ಸಾಮಾಜಿಕ ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ತೀರ್ಮಾನ ಆಗದೇ ಇರೋದು ಅತ್ಯಂತ ವಿಷಾದಕರ. ಹಾಗಾಗಿ ನಾವು ಇದನ್ನು ಇಲ್ಲಿಂದ ಡೆಲ್ಲಿಯವರೆಗೂ ಈ ಹೋರಾಟವನ್ನು ಸಾಂಘಿಕ ಹೋರಾಟ ಮತ್ತು ಕಾನೂನಾತ್ಮಕ ಹೋರಾಟ ಮೂಲಕ ಒಂದು ಇಟ್ಕೊಂಡಿದ್ದೇವೆ ಅಂತ ಹೇಳಿಕೆ ತುಂಬ ಸಂತೋಷವಾಗ್ತಾ ಇದೆ. ಈಗ ಈ ಹೋರಾಟದ ಬೇರೆ ಬೇರೆ ಮಜಲಿನಲ್ಲಿ ತಮಗೆ ಸಾಕಷ್ಟು ಯಶಸ್ಸು ಬಂದಿದೆ. ಈಗ ಎಬ್ಸೋದಕ್ಕಾಗೋದಿಲ್ಲ, ಅದೊಂದು GPS ಏನೋ ಮಾಡಿದರು, ಈಗ ಕೆಲವು ಮಂಜೂರಾಯಿತು, ಆಗಲಿಲ್ಲ. ಆ ವಿವರವನ್ನು ದಯವಿಟ್ಟು ಹೇಳಿ. ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಕಾನೂನು ಬಂದಿರುವುದು ಒಂದು ನಮ್ಮ ದೊಡ್ಡ ಒಂದು ಯಶಸ್ಸು. ಆದರೆ ಆ ಕಾನೂನಿನ ಅನುಷ್ಠಾನದಲ್ಲಿ ಸಾಕಷ್ಟು ಸಾರಿ ನಾವು ವೈಫಲ್ಯವನ್ನು ಕಂಡಿದ್ದೇವೆ. ಮೊದಲನೇದಾಗಿ ಯಾರು ಅರಣ್ಯವಾಸಿಗಳು ಈ ಭೂಮಿಯಲ್ಲಿ ಸಾಗುವಳಿ ವಾಸ್ತವ್ಯ ಮಾಡ್ಕೊಂಡಿದ್ದಾನೋ ಪ್ರಥಮ ಹಂತದ GPS ಸರ್ವೆ ಅಸಮರ್ಪಕವಾಗಿದೆ. ನಮ್ಮ ಜಿಲ್ಲೆಯಲ್ಲಿ 85,751 ಅರ್ಜಿಗಳಲ್ಲಿ ಸುಮಾರು 72,000 ಕುಟುಂಬಗಳ ಅರಣ್ಯವಾಸಿಗಳ ಅರ್ಜಿಗಳಲ್ಲಿ GPS ಅಸಮರ್ಪಕ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳು ಎದುರಾಯಿತು. ಉದಾಹರಣೆಗೆ ವಾಸ್ತವ್ಯ ಮಾಡಿರುವಂಥ ಮನೆಯ GPS ಆಗಿದೆ, ಅಂಗಳ ಆಗಲಿಲ್ಲ, ಅಂಗಳ ಆಗದಿದ್ದರೆ ಕೊಟ್ಟಿಗೆ ಆಗಿಲ್ಲ, ಸಾಗುವಳಿ ಕ್ಷೇತ್ರಗಳು ಬಿಟ್ಟಿದ್ದಾರೆ,
ಹುಲ್ಲುಗಾವಲು ಬಿಟ್ಟಿದ್ದಾರೆ, ಗೇರ್ ಹಕ್ಕಳುಗಳನ್ನ ಬಿಟ್ಟಿದ್ದಾರೆ. ಒಟ್ಟು ಅಸಮರ್ಪಕವಾಗಿ GPS ಆಗಿರೋದು ದೊಡ್ಡ ನಮಗೆ ಕಾನೂನು ಸಮಸ್ಯೆ ಸವಾಲಾಗಿ ಬಂತು. ಅಂಥ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ 33,000 ಅರಣ್ಯವಾಸಿಗಳ ಕುಟುಂಬಗಳಿಗೆ ಅಸಮರ್ಪಕ GPS ಮೇಲ್ಮನವಿಯನ್ನು ಉಚಿತವಾಗಿ ಮಾಡಿ ಒಂದು ಕ್ರಾಂತಿಕಾರಿಕ ಒಂದು ಕಾನೂನು ಹೋರಾಟವನ್ನು ಮಾಡಿರೋದು ಭಾಳ ವಿಶೇಷವಾದ ಒಂದು ಹೋರಾಟದ ಮೈಲುಗಳು. ಈ ಕಾನೂನಲ್ಲಿ ವಿಶೇಷವಾಗಿರುವುದೇನೆಂದರೆ, ಕಾನೂನು ಜಾರಿಗೆ ಬಂದಾಗ ಇಂಗ್ಲೀಷಲ್ಲಿರುವಂಥ ಕಾನೂನನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಮುಖ್ಯಾಂಶಗಳಿರುವಂಥದ್ದು ಇಡೀ ರಾಜ್ಯದಲ್ಲಿ 5 ಲಕ್ಷ ಕರಪತ್ರದ ಮೂಲಕ, ಪಾಂಪ್ಲೆಟ್ಸ್ ಮೂಲಕ ಕಾನೂನು ಜಾಗೃತಿ ಕಾರ್ಯಕ್ರಮ ಮಾಡಿ ಸುಮಾರು 1,000ಕ್ಕಿಂತ ಹೆಚ್ಚು ಕಾನೂನು ಜಾಗೃತಿ ಕಾರ್ಯಕ್ರಮ ಮಾಡಿ ಅರ್ಜಿ ತುಂಬುವುದನ್ನು, ದಾಖಲೆಗಳನ್ನು ಸಂಗ್ರಹ ಮಾಡುವುದನ್ನು, ಅವ್ರಿಗೆ ಮೂಲಭೂತವನ್ನು ಕೊಡಿ. ಇದು ಭಾಳ ಕಷ್ಟ. ಯಾಕಾಗಿ ಈ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದಂದರೆ, ಅರಣ್ಯವಾಸಿಗಳು ಯಾರು ಹೈಲಿ ಕ್ವಾಲಿಫೈಡ್ ಅಲ್ಲ, ಅಥವಾ ಸಿಟಿ ಪೊಲಿಟನ್ ಮೆಟ್ರೋಪಾಲಿಟನ್ ಇರುವಂಥ ವಾಸಿಗಳಲ್ಲ. ಇವರೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿರುವಂಥವ್ರು, ಅನಕ್ಷರಸ್ಥರಿರುವುದು, 3, 4, 5 ದಶಕದಿಂದ ಅರಣ್ಯ ಭೂಮಿಯಲ್ಲಿ ವಾಸವ ಮಾಡ್ತಿರುವಂಥವರಿಗೆ ನಾವು ಅವರಿಗೆ ಹೈಲಿ ಟೆಕ್ನಾಲಜಿ ಅಥವಾ ಕಾನೂನಾತ್ಮಕ ಅಂಶಗಳನ್ನು, ಅದರ ಜೊತೆಯಲ್ಲಿ ಅವರಿಗೆ ಅರ್ಜಿಗಳನ್ನು ಹಕ್ಕನ್ನು ಪಡೆದುಕೊಳ್ಳುವಂಥ ಒಂದು ಮೂಲಭೂತ ಜಾಗೃತೆಯನ್ನು ನಾವು ಮಾಡಿದ್ವಲ್ಲ. ಹಾಗೆ ಕಾನೂನನ್ನು ನಾವು ಅನುಷ್ಠಾನದಲ್ಲಿ ಭಾಳ ದೊಡ್ಡ ಕ್ರಾಂತಿಕಾರಿಯಾಗ ಒಂದು ನಮ್ಮ ತಂಡ ಕೆಲಸ ಮಾಡಿದ್ದೆ ಹೇಳಿಕ್ಕೂ ಸಮೇತ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪ್ರಥಮ ಹಂತದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿಗಳ ಬಗ್ಗೆ ತುಂಬುವ ಬಗ್ಗೆ ಕಾನೂನು ಅಂಶವನ್ನು ನಾವು ಸಾರ್ವತ್ರಿಕವಾಗಿ ಇದನ್ನು ಪ್ರಚಾರ ಜಾಗೃತಿ ಮಾಡಿರುವುದು. ಎರಡನೇದು, ಅರ್ಜಿ ತುಂಬುವಂಥದ್ದು ಪ್ರೊಸೀಡಿಂಗ್ಸ್ ಅರಣ್ಯ ಹಕ್ಕು ಕಾಯ್ದೆ, ಗ್ರಾಮ ರಕ್ಷಣಾ ಸಮಿತಿ, ಉಪವಿಭಾಗ ಸಮಿತಿ, ಜಿಲ್ಲಾ ಅರಣ್ಯ ನಡವಳಿಕೆ ಬಗ್ಗೆ ಅವ್ರಿಗೆ ತಿಳುವಳಿಕೆ ಜಾಗೃತಿಯನ್ನು ಕೊಟ್ಟು ಅದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮಾಡೋದನ್ನು ನಾವು ಮಾಡಿದ್ವಿ. ಎಲ್ಲಿ ಇವರ ಅರ್ಜಿಗಳು ತಿರಸ್ಕಾರ ಆಯಿತೋ ಅಂಥ ಸಂದರ್ಭದಲ್ಲಿ ಆ ಅರ್ಜಿಗಳಿಗೆ ಮೇಲ್ಮನವಿ ಮಾಡುವಂಥ ಅಭಿಯಾನವನ್ನು ಉತ್ತರ ಕನ್ನಡ ಜಿಲ್ಲೆ 118 ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿ ಉಚಿತವಾಗಿ ನೆರವನ್ನು ಕೊಟ್ಟು ಅವರಿಗೆ ಸದರಣ ಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿರುವ ಪ್ರಶ್ನೆಗಳೇನೆಂದರೆ, ಒಂದೇ ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳು ಮಂಜೂರಿ ಆಗುವ ಹಂತದಲ್ಲಿ ಸಾಧ್ಯತೆ ಇದೆಯೋ ಅಥವಾ ಇವರೊಳ ನಿರಾಶ್ರಿತರಾಗ್ತಾರೋ ಹೇಳೋ ಸಮಸ್ಯೆಗಳಿದೆ. ನಮಗಿರುವ ಭಯಗಳೇನಂತ ಹೇಳಿದ್ರೆ, ಇಚ್ಛಾಶಕ್ತಿಗಳ ಕೊರೆಯಿಂದ ಕಾನೂನು ಅನುಷ್ಠಾನದಲ್ಲಿ ಮತ್ತು ಅನುಷ್ಠಾನದಲ್ಲಿರುವಂಥ ವಿಧಿವಿಧಾನದಲ್ಲಿ ವೈಫಲ್ಯದಿಂದ ಇವತ್ತು ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಹಾಗಾಗಿ ನಾವು ಪದೇ ಪದೇ ಬೆಂಗಳೂರು ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಹೋರಾಟ ಬಿಗಿ ಹಿಡಿತನ ಮಾಡಿದ್ದೇವೆ. ಮೊನ್ನೆ ನವೆಂಬರ್ 21 ಸಹಿತ 10,000ಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳು ಬೆಂಗಳೂರು ಚಲೋವನ್ನು ಮಾಡಿ ಸರ್ಕಾರದ ಗಮನ ತರಲಿಕ್ಕೆ ನಾವು ಯಶಸ್ವಿಯಾಗಿದೆ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಪ್ರತಿಫಲ ಪರಿಹಾರ ಬರಲಿಕ್ಕೆ ವಿಳಂಬವಾಗಿದೆ, ಪ್ರಶ್ನೆನೇ ಇಲ್ಲ. ಜಿಲ್ಲೆಯಲ್ಲಿ ಸರ್ ಹೇಳಿದಾಗೆ 33 ವರ್ಷ ನಿರಂತರವಾಗಿ ಈ ಹೋರಾಟವನ್ನು ಕಟ್ಟಿ ಬೆಳೆಸಲಿದ್ದೀವಿ ಅಂತ ಹೇಳಿದ್ರೆ, ಒಂದು ತತ್ವದಲ್ಲಿ ಮತ್ತು ಶಾಂತ ರೀತಿಯಲ್ಲಿ ಮಾಡಿರುವಂಥ ಈ ಹೋರಾಟವೇ ಪ್ರತಿಫಲ ಆಗಿದೆ. ಆದರೆ ಈ ಪರಿಹಾರ ಸಿಗಬೇಕಾದದ್ದು ರಾಜಕೀಯ ಆಶ್ವಾಸನೆಯಿಂದ ಅಲ್ಲ, ಈ ಪರಿಹಾರ ಸಿಗಬೇಕಾಗಿರೋದು ಮೇಲಿನ ಹೇಳಿಕೆಗಳಿಂದ ಅಲ್ಲ, ಚರ್ಚೆಗಳಿಂದ. ಈ ಪರಿಹಾರ ಸಿಗಬೇಕಾಗೋದು ಅರಣ್ಯ ಹಕ್ಕು ಕಾಯ್ದೆಡಿಯಲ್ಲಿ, ಅರಣ್ಯ ಕಾಯ್ದೆಡಿಯಲ್ಲೇ ಅರಣ್ಯವಾಸಿಗಳ ಹಕ್ಕನ್ನು ದೊರಕಬೇಕಾಗಿರೋದು ಅತಿ ಅವಶ್ಯವಾಗಿದೆ ಹೇಳೋದನ್ನು ನಾನು ಪರಿಗಣನೆ ಮಾಡ್ತೇವೆ. ಇಲ್ಲಿ ಇರುವ ಸಮಸ್ಯೆಗಳು ಏನಾಗಿದೆ ಅಂತ ಹೇಳಿದ್ರೆ, ಅರಣ್ಯವಾಸಿಗಳ ಸಮಸ್ಯೆಗಳು, ಅರಣ್ಯಗಳನ್ನು ಬೇಕು ಬೇಡಗಳ ವಿಚಾರ ಮಾಡುವಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಚರ್ಚೆಗಳು ಬರುತ್ತೆ. ಎಲ್ಲ ಪಕ್ಷದವರು, ಎಲ್ಲ ಪ್ರಣಾಳಿಕೆಗಳು ಅರಣ್ಯ ಹಕ್ಕುಗಳು ಮಾಡಿದ್ದಾರೆ. 33 ವರ್ಷ ಈ ಹೋರಾಟದ ಹೋರಾಟ ಮಾಡಿದ್ದೇವೆ. ನನ್ನ ಗಮನಕ್ಕಿದ್ದ ಪ್ರಕಾರ 11 ಚುನಾವಣೆಗಳಾಯಿತು. ಎಲ್ಲ ಪಕ್ಷದವರು ಈ ಚುನಾವಣೆಯಲ್ಲಿ ನಾವು ಹಕ್ಕು ಪತ್ರವನ್ನು ಕೊಡ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಡ್ತಾರೆ. ಚುನಾವಣೆ ಆದ ನಂತರ ಇದಕ್ಕೆ ತೀವ್ರತೆಗತಿಯಲ್ಲಿ ಸಿಗ್ತಾ ಇಲ್ಲ. ಇದು ದೊಡ್ಡ ನಮಗೆ ವೈಫಲ್ಯಕ್ಕೆ ಕಾರಣಗಳಾಗಿದೆ. ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ, ಆಡಳಿತಾತ್ಮಕ ಇಚ್ಛಾಶಕ್ತಿ ಎಲ್ಲಿವರೆಗೆ 100ಕ್ಕೆ 100 ಇದನ್ನು ಬಗೆಹರಿಸೋದಿಲ್ವೋ ಅಲ್ಲಿವರೆಗೂ ಸಹಿತ ಇವತ್ತು ಈ ಸಮಸ್ಯೆಗಳು ಸಮಸ್ಯೆಯಾಗೇ ಇರ್ತಾ ಇರುವುದರಿಂದ ಇವತ್ತು ನಾವು ಕಾನೂನಾತ್ಮಕ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಸಾಂಘಿಕವಾದ ಹೋರಾಟವನ್ನು ಮಾಡಿ ಗಟ್ಟಿ ನೆಲೆಯಾಗಿ ನಾವು ಈ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಧ್ವನಿ ಮಾಡಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗಿದೆ. ಟೋಟಲಿ ರಿಜೆಕ್ಟ್ ಆಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ, ಗಂಭೀರ ಪರಿಸ್ಥಿತಿಯಲ್ಲಿ ನೀವು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಎಷ್ಟು ಅರ್ಜಿ ಹಾಕ್ಸಿದ್ರಿ, ಎಷ್ಟು ಜನಕ್ಕೆ ಮಂಜೂರಾಯಿತು, ಇನ್ನೆಷ್ಟು ಬಾಕಿ ಇದೆ? ಜಿಲ್ಲೆಯಲ್ಲಿ 85,751 ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. 85,751 ಅರ್ಜಿಗಳನ್ನು ಹಾಕೊಂಡಿದ್ದಾರೆ. 85,751 ಅರ್ಜಿಗಳಲ್ಲಿ ಇವತ್ತು 69,733 ಅರ್ಜಿಗಳು ಪ್ರಥಮ ಹಂತದಲ್ಲಿ
ಅದು ತಿರಸ್ಕಾರ ಆಗಿದೆ. ಇಡೀ ಅರ್ಜಿಗಳಲ್ಲಿ ನಮ್ಮ ಹಕ್ಕು ಪತ್ರವನ್ನು ನಾವು ಅವಲೋಕನ ಮಾಡಿದಾಗ ಇಡೀ ಜಿಲ್ಲೆಯಲ್ಲಿ 2855 ಕುಟುಂಬಗಳಿಗೆ ಅಥವಾ ಅರ್ಜಿಗಳಿಗೆ ಮಾತ್ರ ಕಾನೂನಾತ್ಮಕ ಮಾನ್ಯತೆ ಸಿಕ್ಕಿದೆ. 2855ಗಳಲ್ಲಿ ಕೇವಲ 1331 ಬುಡಕಟ್ಟು ಜನಾಂಗಗಳಿಗೆ, ಪಾರಂಪರಿಕ ಅರಣ್ಯವಾಸಿಗಳಿಗೆ 354 ಕುಟುಂಬಗಳಿಗೆ ಹಕ್ಕುಪತ್ರ ಸಿಕ್ಕಿದೆ. ಉಳಿದೆಲ್ಲ ಅರ್ಜಿಗಳು ಸಮೂಹ ಉದ್ದೇಶಕ್ಕೆ, ಶಾಲೆ, ಕಾಲೇಜು, ಸ್ಮಶಾನ, ರಸ್ತೆ ಇಂಥ ಸಮೂಹ ಉದ್ದೇಶಗಳಿಗೆ ಸಿಕ್ಕಿರುವಂಥ ಮಾನ್ಯತೆಗಳಾಗಿದೆ. ಎಲ್ಲ ಅರ್ಜಿಗಳನ್ನು ಹಕ್ಕುಪತ್ರ ಸಿಕ್ಕಿರುವುದಕ್ಕೆ ಶೇಕಡವಾರು ನೋಡಿದಾಗ 2.1% ಅರ್ಜಿಗಳಿಗೆ ಮಾತ್ರ ಕಾನೂನಾತ್ಮಕ ಮಾನ್ಯತೆ ಸಿಕ್ಕಿದೆ. ನಾಳೆ ಏನಾದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ದೇಶವಿರ್ಬೋದು, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಯಲ್ಲಿ ತಿರಸ್ಕಾರವಾದವರನ್ನು ನಾವು ಹೊರಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಆದೇಶಗಳು ಆಯ್ತಂದರೆ ನಮ್ಮ ಜಿಲ್ಲೆಯಲ್ಲಿ 75,000 to 80,000 ಕುಟುಂಬಗಳು ನಿರಾಶ್ರಿತರಾಗ್ತಾರೆ. ಇಡೀ ಜಿಲ್ಲೆ ನಿರಾಶ್ರಿತರ ಜಿಲ್ಲೆ ಆಗುವುದರಲ್ಲಿ ಸಂಶಯವೇ ಇಲ್ಲ. ಅಂಥ ಪರಿಸ್ಥಿತಿ ಬಹುಶಃ ಬರಲಿಕ್ಕಿಲ್ಲ. ಯಾಕೆಂದರೆ ಹಿಂದೊಮ್ಮೆ ಮಾರ್ಗರೆಟ್ ಆಳ್ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅತಿಕ್ರಮಣವನ್ನು ಕೊಲ್ಲ ಮಾಡಬೇಕು ಅನ್ನೋ ಪ್ರಶ್ನೆ ಲೋಕಸಭೆಯಲ್ಲಿ ಬಂದಾಗ ಶ್ರೀಮತಿ ಮಾರ್ಗರೆಟ್ ಆಳ್ ಅವರು ಹೇಳಿದರು, ದಿಲ್ಲಿಯಿಂದ 5 ಕಿಲೋಮೀಟರ್ ಹತ್ತಿರದ ಅತಿಕ್ರಮಣ ಖುಲ್ಲಾ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಿಲ್ಲೆಯ ಅತಿಕ್ರಮಣದಾರನ 80,000 ಅತಿಕ್ರಮಣದಾರನ ನೀವು ಖುಲ್ಲಾ ಮಾಡಿದಿರಿ, ಅವರೇನು ಸಮುದ್ರಕ್ಕೆ ಹೋಗಿ ಸಾಯಬೇಕಾ ಅಂತ ಕೇಳಿದರು. ಇವತ್ತು ಕೂಡ ಅದೇ ಪ್ರಶ್ನೆಯನ್ನು ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಹೋರಾಟದ ಒಂದು ಹಂತದಲ್ಲಿ ನನಗೆ ಯಶಸ್ವಿ ಆಗಿದೆ ಅಂತ ಕಾಣ್ತದೆ. ಹೋರಾಟಕ್ಕೆ ಜನ ಸಿದ್ಧ ಆಗಿದ್ದಾರೆ, ಜನರಲ್ಲಿ ಜಾಗೃತಿ ಆಗಿದೆ, ಜನರಲ್ಲಿ ಒಕ್ಕಟ್ಟು ಮೂಡಿದೆ. ನೀವು ಅವರಿಗೆ ನಿಮ್ಮ ಕೆಲವು ಚಟುವಟಿಕೆಗಳು, ಗುರುತಿನ ಕಾರ್ಡು, ಹಸಿರು ಕಾರ್ಡು ಕೊಡ್ತಕ್ಕಂಥದ್ದು ಮಾಡಿದ್ದೀರಿ. ಹಾಗೆ ಅರಣ್ಯದ ಬಗ್ಗೆ ಪ್ರೀತಿ ಬೆಳೆಸೋದಕ್ಕೆ ಅವರಿಗೆ ಗಿಡ ನೆಡ್ತಕ್ಕಂಥ ಒಂದು ದೊಡ್ಡ ಚಳವಳಿಯನ್ನು ಮಾಡಿದ್ದೀರಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಸಂದರ್ಭದಲ್ಲಿ, ವಾದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಸಾರಾಂಶ ಏನಿತ್ತು ಅಂದರೆ, ಉತ್ತರ ಭಾರತದಲ್ಲಿ ಇನ್ನೂ ಕೆಲವು ಕಡೆಗಳಲ್ಲಿ ಅರಣ್ಯಗಳನ್ನು ಸಂಪೂರ್ಣವಾಗಿ ವಾಣಿಜ್ಯೀಕರಣ ಮಾಡುವುದು, ಕಾರ್ಪೊರೇಟ್ ಶಿಕ್ಷಣ ಮಾಡುವಂಥದ್ದು ಭಾವನೆಗಳು ಮಾನ್ಯ ನ್ಯಾಯಾಲಯದಲ್ಲಿತ್ತು. ಅರಣ್ಯವಾಸಿಗಳು ಅರಣ್ಯ ಜೀವನವನ್ನು ಮಾಡುವುದು ಫುಡ್ ಗ್ರೈನ್ಸ್, ಆಹಾರ ಧಾನ್ಯದ ಭದ್ರತೆಗೂ ಕಾರಣಗಳಾಗ್ತಾರೆ ಹೇಳುವ ಬಿಂಬಿಸಲಿಕ್ಕೆ ಸಾಧ್ಯತೆ ಆಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಅರಣ್ಯದ ಪರವಾಗಿದ್ದಾರೆ ಒಂದು ಬಿಂಬಿಸಬೇಕು ಮತ್ತು ಸಕ್ರಿಯತೆ ತೋರಿಸಬೇಕು. ಅರಣ್ಯವಾಸಿ ಅರಣ್ಯ ಭೂಮಿಯಲ್ಲಿ ಇದ್ದ ಮೇಲೆ ಅವನು ಕರ್ತವ್ಯ ಅರಣ್ಯನ ಉಳಿಸಬೇಕು, ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕು, ಸಂರಕ್ಷಿಸಬೇಕು. ಇದರ ಪ್ರತಿಯೊಬ್ಬ ಅರಣ್ಯವಾಸಿಗಳ ಸಂರಕ್ಷಣೆ ಹೇಳೋದು ನಮ್ಮ ಹೋರಾಟದ ವೇದಿಕೆ ಮೂಲ ತತ್ವವಾದ್ದರಿಂದ ನಾವು ದಶಲಕ್ಷ ಗಿಡಗಳನ್ನು ನೆಡಬೇಕು ಅಂತ ಅಭಿಯಾನ ಮಾಡಿದ್ವಿ. ಲಕ್ಷ ಗಿಡ ನೆಡುವ ಅಭಿಯಾನ ಮಾಡಿದ್ವಿ. ಪ್ರತಿಯೊಬ್ಬ ಅರಣ್ಯವಾಸಿಗಳು ವರ್ಷಕ್ಕೆ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿ ನಿಗದಿಗೊಳಿಸಿ ಗಿಡ ನೆಡುವ ಮಾಡಿದೆ. ಹಸಿರೀಕರಣವನ್ನು ಮಾಡುವುದು ಅರಣ್ಯವಾಸಿಗಳ ಮೂಲಭೂತ ಉದ್ದೇಶ ಹೇಳುವುದನ್ನು ನಾವು ಬಿಂಬಿಸಲಿಕ್ಕೆ ನಾವು ಭಾಳ ಯಶಸ್ವಿಯಾಗಿದ್ದೇವೆ. ಅದು ಭಾಳ ದೊಡ್ಡ ಮೆಚ್ಚುಗೆ ಕಾರ್ಯಗಳು ಸಹಿತ. ಇದಕ್ಕೆ ನಮ್ಮ ಅನೇಕ ಸ್ವಾಮೀಜಿ ಧರ್ಮಪೀಠಗಳು ಸಹಿತ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಪ್ರಶಂಸೆಗಳು ಸಹಿತ ಮಾಡಿರುವುದು ವಿಶೇಷವಾಗಿದೆ. ಈಗ ಮುಂದಿನ ಹಂತ ಹೇಗೆ? ಈಗ ಏನು ನಡೀತಾ ಇದೆ ಈಗ ಹೋರಾಟ? ತಾವು ಓಡಾಡ್ತಾ ಇದ್ದೀರಿ, ಬೆಂಗಳೂರಿನಲ್ಲಿ ಮಾಡಿದಿರಿ. ಈಗ ಮೊನ್ನೆ ಯಾರದೋ ಒಬ್ಬರು ಅತಿಕ್ರಮಣ ಖುಲ್ಲಾ ಮಾಡಿದ್ರು ಅಂತ ಬಂದು ನೀವು ಹೋರಾಟಕ್ಕೆ ಅವರಿಗೆ ಬೆಂಬಲ ಸೂಚಿಸಿದ್ರಿ, ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ಪ್ರಶ್ನಿಸಿದ್ರಿ. ಈಗ ಏನು ಮಾಡ್ತಾ ಇದ್ದೀರಿ? ಮುಂದೆ ಹೇಗೆ ಹೋರಾಟಗಳು? ಈ ನೀವು ಕೊಟ್ಟ ಹಸಿರು ಕಾರ್ಡುಗಳು. ಈಗ ನಮಗೆ ಇರುವುದೊಂದು ದೊಡ್ಡ ಜಿಜ್ಞಾಸೆ, ಸರ್ಕಾರ ನಮ್ಮ ಸಮಸ್ಯೆಗೆ ಸರಿಯಾಗಿ ಸಮರ್ಪಕವಾಗಿ ಕಾನೂನಾತ್ಮಕವಾಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಕಾನೂನು ಅವಕಾಶ ಇದೆಯೋ ಇಲ್ಲ ಹೇಳೋದು ಮೊದಲು ಸರ್ಕಾರ ಚಿಂತನೆ ಆಗಬೇಕಾಗಿದೆ. ಇಲ್ಲಿ ಹೋರಾಟ ದೃಷ್ಟಿಯಿಂದ ಅರಣ್ಯವಾಸಿಗಳಿಗೆ ನಾವು ಕೊಡುವ ಪಾಠ, ನೀತಿ, ನಿಯಮ ಅಥವಾ ಹೇಳುವಂಥ ಅಂಶಗಳೇ ಒಂದು ರೀತಿ, ಅಧಿಕಾರಿಗಳು ವರ್ತಿಸುವ ರೀತಿಯೇ ಇನ್ನೊಂದು ರೀತಿ. ಈ ರೀತಿಯಾದ ಸಂಘರ್ಷಗಳಾದಾಗ ಇವತ್ತು ಅರಣ್ಯ ಸಿಬ್ಬಂದಿಗಳಿಗೆ ಮತ್ತು ನಮಗೂ ಸಹಿತ ಕಾನೂನಾತ್ಮಕ ಅಂಶದ ಕುರಿತು ನಾವು ಸ್ವಲ್ಪ ಮಟ್ಟಿಗೆ ಬಿಗಿವಾದ ವಾತಾವರಣ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕಾನೂನಾತ್ಮಕ ಅರಣ್ಯವಾಸಿಗಳ ನಮ್ಮ ಹೋರಾಟಗಳು ಗಟ್ಟಿ ನೆಲೆಯಾಗಿ ನಿಂತು ಬೆನ್ನೆಲುಬು ನಿಂತಿದೆ. ಇಲ್ಲಿ ಇರುವಂಥ ಜಿಜ್ಞಾಸ ಒಂದೇ ಒಂದು ಚರ್ಚೆಗೆ ಸಂಬಂಧಪಟ್ಟಂಥ ವಿಷಯ ಏನಂತ ಹೇಳಿದ್ರೆ, ಸರ್, ಅರಣ್ಯ ವಾಸಿಗಳ ಪರ ತಾವಿದ್ದೇವೆ ಘೋಷಣೆ ಸರ್ಕಾರದ, ಹೌದು, ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿ ಇದೆ ಅಂತ ನಮ್ಮ ಘೋಷಣೆ. ಆ ಕಾನೂನು ಅನುಷ್ಠಾನದಲ್ಲಿ ಸರ್ಕಾರ ವೈಫಲ್ಯವಾಗ್ತಾ ಇದೆ. ಕಾರಣ ಅಲ್ಲಿ ಕಾನೂನಾತ್ಮಕವಾಗಿ ಅರ್ಜಿಗಳು ವಿಲೇವಾರಿ ಆಗ್ತಾ ಇಲ್ಲ. ಕಾನೂನಿಗೆ ವ್ಯತಿರಿಕ್ತವಾಗಿ 3 ತಲೆಮಾರಿನ ದಾಖಲೆಗಳು ಬೇಕು ಹೇಳುವ
ಅಧಿಕಾರ ವರ್ಗದವರು ಆಡಳಿತ ವ್ಯವಸ್ಥೆಗಳು ಪ್ರಶ್ನೆಗಳು ಎಬ್ಬುತ್ತಾರೆ. ನ್ಯಾಯಾಲಯದಲ್ಲಿ 3 ತಲೆಮಾರಿನ ದಾಖಲೆ ಕೇಳಿದಾರ? ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಇದು ದೊಡ್ಡ ಸಂಘರ್ಷ. ಕಾನೂನು ಅಂಶ ಸರ್ಕಾರ ಆಡಳಿತ ವ್ಯವಸ್ಥೆ ಇರೋದೇ. ಇವತ್ತು ಎಲ್ಲ ಜಿಲ್ಲೆ 69,733 ರಾಜ್ಯ ತಿರಸ್ಕಾರ ಆಗಿದೆ. 1 ಪ್ರೋಗ್ರಾಮ್ ಆದೇಶದಲ್ಲಿ ನಿಮ್ಮದು 3 ತಲೆಮಾರಿನ ದಾಖಲೆಗಳಿರೋದ್ರಿಂದ ನಿಮ್ಮ ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆ. ನಾನು ಈ ಹಿಂದೆ ಸಹಿತ ನಮ್ಮ ಉಸ್ತುವಾರಿ ಸಚಿವರಾದ ಮಾನ್ಯ ಅರವಿಂದ್ ದೇಶಪಾಂಡೆ ಇರ್ಬೋದು, ಕಾರ್ಮಿಕ ಸಚಿವರಾದ ದೇಶಪಾಂಡೆ SM ಹೆಬ್ಬಾರ್ ಅವರು ಸಹಿತ ಬೆಂಗಳೂರು ಮಟ್ಟದಲ್ಲಿ ಸಭೆಗಳಾಯಿತು. ಆ ಸಭೆಯಲ್ಲೂ ಸಹಿತ ನಾನು ಅಧಿಕಾರವಾದವರು ಪ್ರಶ್ನೆ ಕೇಳಿದೆ, ಯಾವ ಕಾನೂನಲ್ಲಿ 3 ತಲೆಮಾರಿನ ದಾಖಲೆಗಳು ಬೇಕು ಇದೆ ಅನ್ನೋದು ಪ್ರಸ್ತಾಪ ಮಾಡಿ. ನೇರ ಪ್ರಶ್ನೆಗಳು. 6 ಡಿಪಾರ್ಟ್ಮೆಂಟ್ ಇಲಾಖೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿದ್ದರು, ಸಂಬಂಧಪಟ್ಟಂಥ ಎಲ್ಲ ಸಚಿವರು 6 ಸಚಿವರಿದ್ದರು. ನಮ್ಮ ಪ್ರಶ್ನೆ ಆಯಿತು, ಅದು ಅಸಮರ್ಪಕ ಆಯಿತು ಸರ್ಕಾರ ಆಡಳಿತ ವ್ಯವಸ್ಥೆ. ನಮ್ಮ ಪ್ರಶ್ನೆ ಇಷ್ಟೇ, ಯಾವ ಕಾನೂನಲ್ಲಿ 3 ತಲೆಮಾರಿನ ದಾಖಲೆಗಳು ಬೇಕು ಅಂತ ಇದೆ ಹೇಳೋದು ನಮ್ಮ ಪ್ರಶ್ನೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೆಪ್ಟೆಂಬರ್ 6, 2012ಕ್ಕೆ ತಿದ್ದುಪಡಿ ಆಗಿದೆ. ನಾವು ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವುದರಿಂದ ಅಂದಿನ ಕಾನೂನು ಸಚಿವರಾದಂಥ ವೀರಪ್ಪ ಮೊಯ್ಲಿಯವರಿಗೆ ಗಮನ ತಂದಾಗ 3 ತಲೆಮಾರಿನ ದಾಖಲೆಗಳು ಬೇಕಂತ ಕೇಳಬೇಕಿದ್ರೆ ಕಾನೂನು ಬಂದದ್ದು 2005ರಲ್ಲಿ. 1 ತಲೆಮಾರಿನ 25 ವರ್ಷ, 1930ಕ್ಕೆ ನೀವು ದಾಖಲೆ ಕೊಡಿ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆಡಳಿತ ವ್ಯವಸ್ಥೆ ಇಲ್ಲ, ಎಲ್ಲಿಂದ ದಾಖಲೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಬೇಕೋ ಅಥವಾ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಬೇಕೋ? ನೇರವಾದ ದಾಖಲೆಗಳು ಬೇಕೋ, ಸಾಂದರ್ಭಿಕ ದಾಖಲೆಗಳು ಬೇಕು ಅಂತ ಚರ್ಚೆ ಆದಾಗ ಕಾಯ್ದೆ ತಿದ್ದುಪಡಿ ಆಯಿತು. ಸೆಪ್ಟೆಂಬರ್ 6, 2012ಕ್ಕೆ ತಿದ್ದುಪಡಿಯಾಗಿ ಉಪವಿಭಾಗ ಸಮಿತಿಗಳಿರ್ಬೋದು ಅಥವಾ ಜಿಲ್ಲಾ ಆಡಳಿತ ಸಮಿತಿಗಳಿರ್ಬೋದು, ಜಿಲ್ಲಾ ಸಮಿತಿಗಳು ಇರ್ಬೋದು, ನಿರ್ದಿಷ್ಟವಾದ ದಾಖಲೆಗಳ ಸಾಕ್ಷ್ಯಗಳಿಗೆ ಒತ್ತಾಶ ತಕ್ಕದಲ್ಲಂತ ಕಾನೂನು ತಿದ್ದುಪಡಿಯಾಗಿದೆ 2012 ಸೆಪ್ಟೆಂಬರ್ 6ಕ್ಕೆ. ಆ ತಿದ್ದುಪಡಿಯಾಗಿ 14 ವರ್ಷಗಳಾದರೂ ಸಹಿತ ಇವತ್ತು ಅದೇನೋ ಅಂಧಕಾರದಲ್ಲಿರುವಂಥ ಆಡಳಿತ ವ್ಯವಸ್ಥೆಯವರು ಡಾಕ್ಯುಮೆಂಟ್ಸ್ ಕೊಡಿ 3 ತಲೆಮಾರಿನ ದಾಖಲೆ ಮಾಡಿ ಕೇಳ್ತಿರೋದು ತಪ್ಪಲ್ವಾ? ಇದು ಒಂದು ವಿಚಾರ. ಅದೇ ರೀತಿ ನಮ್ಮ ದಕ್ಷಿಣ ಭಾರತದ ಒಂದು ಅರಣ್ಯವಾಸಿಗಳ ಒಂದು ಸಮಾವೇಶದಲ್ಲಿ ನಾನು ಪ್ರಸ್ತಾಪ ಮಾಡದಂತೆ ಈ ಡಾಕ್ಯುಮೆಂಟ್ ಎವಿಡೆನ್ಸ್ ಬಗ್ಗೆ ಭಾಳಷ್ಟು ಗೊಂದಲ ಆಗಿ ಇವತ್ತು ಅರ್ಜಿಗಳೆಲ್ಲ ತಿರಸ್ಕಾರ ಆಗ್ತಾ ಇದೆ. ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ 2,94,000 ಅರ್ಜಿಗಳಲ್ಲಿ 1,87,000 ಅರ್ಜಿಗಳು ತಿರಸ್ಕಾರ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಕಾನೂನು ಅನುಷ್ಠಾನದಲ್ಲಿ ಸಂಪೂರ್ಣ ವೈಫಲ್ಯ ಆಗಿದ್ದಾವೆ. 15,634 ಕುಟುಂಬಗಳಿಗೆ ಮಾತ್ರ ಹಕ್ಕು ಪತ್ರ ಸಿಕ್ಕಿದೆ. ಅರಣ್ಯ ಪ್ರದೇಶ ಅರಣ್ಯವಾಸಿಗಳ ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ಆದರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅನುಷ್ಠಾನದಲ್ಲಿ ನಾವು 15ನೇ ಸ್ಥಾನದಲ್ಲಿದೆ. ಇದು ಭಾಳ ದುರ್ದೈವ ಸಂಗತಿ. ಕಾರಣ ಅನುಷ್ಠಾನದಲ್ಲಿ ವೈಫಲ್ಯ. ಈ ರೀತಿ ದಾಖಲೆಗಳ ವ್ಯತಿರಿಕ್ತವಾಗಿರೋದ್ರಿಂದ ನಾವು ಕೇಂದ್ರ ಸರ್ಕಾರಕ್ಕೂ ಸಹಿತ ಮನವಿಯನ್ನು ಮಾಡಿದ್ವಿ. ರಾಂಗ್ ಇಂಟರ್ಪ್ರಿಟೇಷನ್ ಆಗ್ತಾಯಿದೆ, ಅನ್ಯಾಯ ಆಗ್ತಿದೆ. ನೈಜ ಅರಣ್ಯವಾಸಿಗೆ ಹಕ್ಕುಪತ್ರ, ಸಾಗುವಳಿ ಹಕ್ಕುಪತ್ರ ಸಿಗುವುದಿಲ್ಲ ಅಂದಾಗ ಕೇಂದ್ರದ ಬುಡಕಟ್ಟು ಮಂತ್ರಾಲಯ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ನೋಡಲ್ ಏಜೆನ್ಸಿ ಅದು, ಅವರು ಸೆಪ್ಟೆಂಬರ್ 12, 2014ರಲ್ಲಿ ಒಂದು ಆದೇಶವನ್ನು ಹೊರಹಾಕಿದ್ರು. ಆ ಆದೇಶದ ಸ್ಪಷ್ಟತೆ ಇದೆ. ಪಾರಂಪರಿಕ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ದಾಖಲೆ ಕೇಳ್ತಿರೋದು ಇದು ತಪ್ಪು ಅಂತ ಉಲ್ಲೇಖ ಆಗಿದೆ. ನೋಡಲ್ ಏಜೆನ್ಸಿ ಸೆಂಟ್ರಲ್ ಗೌರ್ಮೆಂಟ್ ಬುಡಕಟ್ಟು ಮಂತ್ರಾಲಯ. ಆ ರೀತಿ 3 ತಲೆಮಾರಿನ ದಾಖಲೆಗಳ ವೈಯಕ್ತಿಕ ದಾಖಲೆ ಕೇಳಬಾರ್ದು, ಅದು ತಪ್ಪು, ಅದು ರಾಂಗ್ ಇಂಟರ್ಪ್ರಿಟೇಷನ್ ಅಂತ ಪ್ರಸ್ತಾಪ ಮಾಡಿದೆ ಕಾನೂನಲ್ಲಿ, ಆದೇಶದಲ್ಲಿ. ರಾಂಗ್ ಇಂಟರ್ಪ್ರಿಟೇಷನ್. ಆ ವ್ಯಕ್ತಿ 3 ತಲೆಮಾರಿನ ಅಥವಾ ಕುಟುಂಬ ಇರುವುದು ನೋಡೋ ಅವಶ್ಯಕತೆ ಇಲ್ಲ, ಆ ಪ್ರದೇಶ ಜನವಸತಿ ಇರಬೇಕು 3 ತಲೆಮಾರಿನ ಅಂತ ಹೇಳಿದ್ದಾರೆ. ನಮ್ಮ ಸೆಕ್ಷನ್ 13ರಲ್ಲಿ ಇದೆಯಲ್ಲ, ಸ್ಮಶಾನ, ದೇವಸ್ಥಾನ, ಪ್ರಾಚೀನ ಕುರುಗಳು, ಸಾಗುವಳಿ ಕ್ಷೇತ್ರಗಳು, ರಸ್ತೆ, ಈ ಆಧಾರದ ಅಡಿಯಲ್ಲಿ 80 ವರ್ಷ ಹಿರಿಯರ ಹೇಳಿಕೆಯನ್ನು ಕೊಟ್ಟರೆ ಸಾಗುವಳಿ ಹಕ್ಕು ಪಡ್ಕೊಳ್ಳಿ ಸಾಧ್ಯತೆ ಹೇಳೋದನ್ನು ಪ್ರಸ್ತಾಪ ಆಗಿದೆ. ಅದನ್ನು ಸಹಿತ ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಅದನ್ನು ಹೊರತಾಗಿ ರಾಜಸ್ಥಾನ ಹೈಕೋರ್ಟ್ನಲ್ಲೂ ಸಹಿತ ಒಂದು PL ಫೈಲ್ ಆಯಿತು. ರಾಜಸ್ಥಾನದಲ್ಲಿ ದಾಖಲೆಗಳ ಬಗ್ಗೆ 3 ತಲೆಮಾರಿನ ರಾಜಸ್ಥಾನ ಹೈಕೋರ್ಟ್ ಡಾಕ್ಯುಮೆಂಟ್ ಎವಿಡೆನ್ಸ್ಗೆ ನೀವು ಇನ್ಸಿಸ್ಟ್ ಮಾಡಿ ಬರೋದಿಲ್ಲ, ಇಟ್ ಇಸ್ ರಾಂಗ್ ಅಂತ ಹೇಳ್ತು ಹೈಕೋರ್ಟ್, ಮಾನ್ಯ ಉಚ್ಚ ನ್ಯಾಯಾಲಯ. ಅದು ನಮ್ಮ ವಾದಕ್ಕೆ ಪೂರಕವಾಯಿತು. ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ 2019 ಸೆಪ್ಟೆಂಬರ್ 12ಕ್ಕೆ ಅನಧಿಕೃತ ಅರಣ್ಯವಾಸಿಗಳನ್ನ ಅರಣ್ಯಕ್ಕೆ ಅರ್ಜಿಯನ್ನು ಹೊರಹಾಕಿ ಅಂತ ಒಂದು ಮಧ್ಯಂತರ ಆದೇಶ ಇತ್ತು. ಈ ರಾಜ್ಯ ದೇಶದಲ್ಲಿ ಅಲ್ಲೋಲ ಕಲ್ಲಲಾಯಿತು. ಆ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿನ ಒಂದು ಸಮಾಲೋಚನೆ ಮತ್ತು ಅಫಿಡವಿಟ್ ಮೂಲಕ ಒಂದು ಸ್ಪಷ್ಟೀಕರಣ ಮಾಡಿದೆ. ಹಾರ್ಡ್ ಆ್ಯಂಡ್ ಫಾಸ್ಟಾಗಿ ವಾಸ್ತವ್ಯ ಇರುವಂಥ ಮನೆಗಳಿಗಿರ್ಬೋದು ಅಥವಾ ಡಾಕ್ಯುಮೆಂಟ್ರಿ ಎವಿಡೆನ್ಸಿಗೆ ನೀವು ಇನ್ಸಿಸ್ಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ, ಸಾಂದರ್ಭಿಕ ದಾಖಲೆ ಆಧಾರದ ಮೇಲೆ ಕೊಡಬೇಕು ಅಂತ. ಈ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಏನು ಹಕ್ಕು ಪತ್ರ ಕೊಡ್ತಾ ಇದ್ದಾರಲ್ಲ, ಅದು ಸಾಗುವಳಿ ಪತ್ರ ಕೊಡ್ತಾ ಇರೋದು.
ಭೂಮಿ ಟ್ಯಾಕ್ಸ್ ಲೀಡ್ ಕೊಡ್ತಾ ಇಲ್ಲ, ಭೂಮಿಯ ಓನರ್ಶಿಪ್ ಕೊಡ್ತಾ ಇಲ್ಲ. ಅದನ್ನ ನೀವು ಕೇಳೋದು ಇಲ್ಲ, ನಾವು ಕೇಳೋದಿಲ್ಲ. ನಮ್ಮನ್ನ ಹೊರಗೆ ಹಾಕ್ಬಿಡಿ ಅಂತ ಹೇಳ್ತೇವೆ ಸರ್, ಅಷ್ಟೇ. ನಮ್ಮನ್ನ ಹೊರಗೆ ಜೀವನಕ್ಕೆ ಭದ್ರತೆ ಕೊಡಿ, ವಂಶ ಪಾರಂಪರವಾಗಿ ಆ ಅರಣ್ಯ ಭೂಮಿಯಲ್ಲಿ ಅನುಭವಿಸುವ ಹಕ್ಕನ್ನು ಕೊಡಿ, ಫಲಾನುಭವಿಗಳಾಗುವ ಇರ್ತೇವೆ. ಭದ್ರತೆ ಬೇಕು. ಒಂದು ಉದಾಹರಣೆ ಹೇಳ್ತಾನೆ, ಜೀವನ ಪರ್ಯಂತ ದುಡ್ದದನ್ನ ಆ ಅರಣ್ಯ ಭೂಮಿಯಲ್ಲಿ ಮನೆ ಕೊಟ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ, ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡ್ತಿದ್ದಾರೆ, ಮಕ್ಕಳನ್ನು ಬೆಳೆಸ್ತಿದ್ದಾರೆ. ನಾಳೆ ನೀವು ಮಂಜೂರಿಗೆ ಅನರ್ಹ ಅಂತ ಹೊರಗೆ ಹಾಕ್ಬೇಕು ಅಂದ್ರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಸ್ವಾಮಿಯವರು? ಒಂದು ಉದಾಹರಣೆ ಹೇಳ್ತೇನೆ, ಈ ಸರ್ಕಾರದ ದ್ವಂದ್ವ ನೀತಿ ಬಗ್ಗೆ. ಸರ್ಕಾರ ಮನೆ ನಂಬರ್ ಕೊಡ್ತದೆ, ಕರೆಂಟ್ ಕೊಡ್ತದೆ, ನೀರು ಕೊಡ್ತದೆ, ರಸ್ತೆ ಕೊಡ್ತದೆ, ರೇಷನ್ ಕಾರ್ಡ್ ಕೊಡ್ತದೆ, ಆಧಾರ್ ಕಾರ್ಡ್ ಕೊಡ್ತದೆ. ಎಲ್ಲ ಮೂಲಭೂತ ನಾಗರಿಕ ಸೌಲಭ್ಯವನ್ನ ಈ ಅರಣ್ಯವಾಸಿಗಳು ಕೊಡ್ತದೆ. ಸಂತೋಷ, ಕೊಟ್ಟಿದೆ, ಕೊಡ್ತಾ ಇದೆ. ಇನ್ನೊಂದು ದೃಷ್ಟಿಲಿ ಅವರಿಂದ ಅನಧಿಕೃತ ಅಂತ ಇವ್ರು ಏನ್ ಹೇಳ್ಕೊತಿದ್ದಾರಲ್ಲ, ಪರವಾನಗಿ, ಅವ್ರ ಹತ್ರ ಮನೆ ಟ್ಯಾಕ್ಸ್ ತಗೊಳ್ತಾರೆ, ಆರಿಗೂ ಟ್ಯಾಕ್ಸ್ ತಗೊಳ್ತಾರೆ, ರಸ್ತೆ ಟ್ಯಾಕ್ಸ್ ತಗೊಳ್ತಾರೆ, ನೀರಿನ ಟ್ಯಾಕ್ಸ್ ತಗೊಳ್ತಾರೆ, ಎಲ್ಲ ಸರ್ಕಾರ ಪಂಚಾಯತ್ ಟ್ಯಾಕ್ಸ್ ಎಲ್ಲವನ್ನು ಸರ್ಕಾರ ಇವರಿಂದ ತೆರಿಗೆಯನ್ನು ವಸೂಲಿ, ಅಡಿಕೆ ಮಾರಿ ಬಂದವರಿಗೆ ಸೇಲ್ ಟ್ಯಾಕ್ಸ್ ತಗೊಳ್ತಾರೆ, ಎಲ್ಲವನ್ನು ತಗೊಳ್ತಾರೆ. ಅಧಿಕೃತವಾಗಿ ಆತ ದೇಶದ ನಾಗರಿಕ ಪ್ರಜೆ ಅಂತ ದೃಷ್ಟಿಯಲ್ಲಿ ಟ್ರೀಟ್ ಮಾಡ್ತಾರೆ, ನಾಗರಿಕ ಸೌಲಭ್ಯ ಕೊಡ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿದೆ, ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿದೆ, ಅನಧಿಕೃತ ಅರಣ್ಯವಾಸಿಗಳು ನಾವು ಹಂತ ಹಂತವಾಗಿ ಹೊರಗೆ ಹಾಕ್ತೇವೆ ಅಂತ. ಇದು ದ್ವಂದ್ವ ನೀತಿ ಅಲ್ವಾ? ಒಂದು ಕಡೆಗೆ ಕೊಡ್ತಾರೆ, ಸೌಲಭ್ಯ ಕೊಡ್ತಾರೆ, ಉಳಿ ಅಂತ ಹೇಳ್ತಾರೆ, ಅವಕಾಶಗಳ ಮೂಲಕ ಸೌಕರ್ಯವನ್ನು ಕೊಡ್ತಾರೆ, ಇನ್ನೊಂದು ಕಡೆ ಹೊರಗೆ ಹಾಕ್ತೇವೆ ಅಂತ ಹೇಳ್ತಾರೆ. ಮೊನ್ನೆ ಅರಣ್ಯ ಸಚಿವರು ಹೇಳಿದ್ರು 3 ಎಕರೆವರೆಗೆ ನಾವು ಒಕ್ಕಲೆಬ್ಸೋದಿಲ್ಲ. ನಮ್ಮ ಪ್ರಶ್ನೆ, ಹೋರಾಟ ಸಮಿತಿಯಿಂದ ಅರಣ್ಯವಾಸಿಗಳ ಪರವಾಗಿ 3 ಎಕರೆವರೆಗೆ ಹೊರಗೆ ಹಾಕುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿ, ಅರೆ ಅಷ್ಟೇ, ಚಾಪ್ಟರ್ ಕ್ಲೋಸ್ ಅಲ್ಲ. ನಾವು ಅವ್ರಿಗೆ ಭದ್ರತೆ ಮಾಡಿ. ಕಾಗೋಡು ತಿಮ್ಮಪ್ಪ ಸಾಹೇಬರು ಸ್ಪೀಕರ್ ಇದ್ದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿದ್ರು, ಒಂದೇ ಹಕ್ಕು ಕೊಡಲಿ 78ರ ಪೂರ್ವದಲ್ಲಿರುವಂಥ ಸಾಗುವಳಿದಾರರಿಗೆ, ವಾಸ್ತವ್ಯದಾರರಿಗೆ ಒಂದೇ ಹಕ್ಕು ಕೊಡಲಿ ಪ್ರಯತ್ನ ಮಾಡ್ತೀವಿ, ಇಲ್ಲ ಅವ್ರಿಗೆ ಪುನರ್ವಸತಿ ಬಗ್ಗೆ ಅಥವಾ ಇನ್ನಿತರ ಯಾವ್ದಾದ್ರು ಮಾಡ್ತಾರೆ ನಾವು ಬದ್ಧತೆ ತೋರಿಸ್ತೀವಿ ಹೇಳೋದನ್ನು ವಿಧಾನಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಅವರ ಸಭಾಧ್ಯಕ್ಷರಿದ್ದಾಗ. ಅದನ್ನು ಜಾರಿಗೆ ಬರ್ತಿಲ್ಲ. ಒಂದು ಕಡೆಗೆ ಹೊರಗೆ ಹಾಕ್ತೀವಿ ಅಂತದೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ, ಇನ್ನೊಂದು ಕಡೆಗೆ ನಿಮ್ಗೆ ಎಲ್ಲ ಸವಲತ್ತನ್ನು ಕೊಡ್ತದೆ, ರಾಜಧನದ ಕೊಡ್ತದೆ, ಇನ್ನೊಂದು ಕಡೆಗೆ ಎಲ್ಲ ರೀತಿಯ ತೆರಿಗೆಗಳನ್ನು ನಿಮ್ಗೆ ವಸೂಲಿ ಮಾಡ್ತದೆ. ಇಂಥ ದ್ವಂದ್ವ ನೀತಿಯಲ್ಲಿ ಇವತ್ತು ಅರಣ್ಯವಾಸಿಗಳು ಅಡಕ ಕತ್ತಲು ಸಿಕ್ಕದಂಗಾಗಿದೆ. ಕಾನೂನಿನ ಸಂಕೋಲೆಯಲ್ಲಿ ದಿನನಿತ್ಯ ಅರಣ್ಯವಾಸಿಗಳಿಗೆ ನೋಟಿಸ್, ಒಕ್ಕಲೆಬ್ಬಿಸೋ ನೋಟಿಸ್ ಬರ್ತದೆ, ಅನಧಿಕೃತವಾಗಿರುವ ನೋಟಿಸ್ ಬರ್ತದೆ, GPS ಅಸಾರ್ಮಕವಾಗಿ ನೋಟಿಸ್ ಬರ್ತದೆ. ಒಟ್ಟು ಕಾನೂನು ಸಂಕೋಲೆಯಲ್ಲಿ ಈ ಅರಣ್ಯವಾಸಿಗಳು ಸಿಕ್ಕಿದೆ. ಈಗ ನಿಮಗೆ ಕಾನೂನಿನ ಸಂಕೋಲೆಯಿಂದ ಬಿಡುಗಡೆ ಮಾಡುವಂತ ನಿಮ್ಮ ಪ್ರಯತ್ನ ನಿರಂತರ ನಡೆದಿದೆ. ಈಗ ಹಕ್ಕು ಇದೆ ಅನ್ನೋದು ಹುಟ್ಟಿದವನಿಗೆ ಎಲ್ಲಿಗೂ ಕೂಡ ಅಧಿಭೋಗದಾರಿಕೆ ಹಕ್ಕಿದೆ. ಭೂಮಿ ಮೇಲೆ ಬೆಳೀತಕ್ಕಂಥದ್ದು ಅದು ಸರ್ಕಾರಿ ಭೂಮಿ ಆದ್ರೂ ನಾವು ರೈತರೆಲ್ಲ ಪ್ರಜೆಗಳು. ಆದ್ರಿಂದ ಅವರು ಅಡಿಕೆಯನ್ನು ತೆಂಗನ್ನು ಬೆಳೀತಾರೆ, ಹಸಿರು ಕಾದ್ಕೊಂಡಿದ್ದಾರೆ. ಆದ್ರೆ ಕೇವಲ ಕೊನೆ ಪಕ್ಷ ಅಧಿಭೋಗದಾರಿಕೆಯನ್ನು ಅದನ್ನ ಇರುವಷ್ಟು ಕಾಲ ತಲೆಮಾರು ಅನುಭವಿಸುವ ಹಕ್ಕನ್ನ ಕೊಡಬೇಕು ಅಂತ ಕೇಳೋದು ಮಾನವೀಯ ದೃಷ್ಟಿಯಿಂದ ಅತ್ಯಂತ ನ್ಯಾಯಯುತವಾದದ್ದು, ಕಾನೂನು ಪ್ರಕಾರ ಕೂಡ ಸರಿ. ಆದರೆ ಈ ಜಟಿಲತೆಯನ್ನ, ಕಾನೂನಿನ ಸಮಸ್ಯೆಯನ್ನು ಬಿಡಿಸುವಂತ ಪ್ರಯತ್ನ ಯಾವ ಹಂತಕ್ಕೆ ಬಂತು, ಅಥವಾ ಮುಂದೆ ಏನ್ ಮಾಡೋಕೆ ಆಲೋಚನೆ ಮಾಡ್ತಾ ಇದ್ದೀರಿ? ಈಗ ನಮಗೆ ಕಾನೂನು ಅರಣ್ಯವಾಸಿಗಳ ಪರವಾಗಿದೆ. ಇಲ್ಲಿ ನಮಗೆ ಬೇಕಾಗಿರುವುದಂದ್ರೆ ಆ ಹಕ್ಕು, ಸಾಗುವಳಿ ಹಕ್ಕನ್ನು ಕೊಡುವ ಹಂತದಲ್ಲಿ ಒಂದು ಇಚ್ಛಾಶಕ್ತಿಗಳು ಬೇಕು. ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ಅದನ್ನು ಬಗೆಹರಿಸುವಂತ ತಂತ್ರಗಾರಿಕೆ ಬೇಕು. ಸರ್ಕಾರಕ್ಕೆ ಇಚ್ಛಾಶಕ್ತಿ ಬೇಕು, ಜನರ ಬಡವರ ಪರವಾಗಿ ಜನಪ್ರತಿನಿಧಿಗಳಿಗೆ 100ಕ್ಕೆ 100 ಅರಣ್ಯ ಭೂಮಿ ಬಗ್ಗೆ, ಅರಣ್ಯ ಬಗ್ಗೆ ಕಾನೂನು ಜ್ಞಾನಗಳು ಬೇಕು. ಬಹಳ ದುರ್ದೈವ, ಇಡೀ ವಿಧಾನಸಭೆಯಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಾವು ನೋಡಿದ್ದೇವೆ ಸಾಕಷ್ಟು ಸಾರಿ. ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಇದ್ದಾಗಿರ್ಬೋದು, ಇನ್ನಿತರ ಸಭಾಧ್ಯಕ್ಷರಿದ್ದಾಗ 114 ವಿಧಾನಸಭಾ ಕ್ಷೇತ್ರದಲ್ಲಿ ಅರಣ್ಯವಾಸಿಗಳೇ ನಿರ್ಣಾಯಕರು. 114 ನಿರ್ಣಾಯಕರು, ಮತದಾರರು. ವಿಧಾನಸಭೆಯಲ್ಲಿ ಚರ್ಚೆ ಬಂದಾಗ ಬೆರಳಿಕೆ ಶಾಸಕರು ನಿಂತ್ಕೊಂಡು RF ತ್ರಾಸ್ ಕೊಡ್ತಾನೆ, SF ತ್ರಾಸ್ ಕೊಡ್ತಾನೆ, DF ಯಾಕೆ ಕೊಡ್ತಾ ಇದ್ದಾನೆ, ಅವ್ರು ಎಲ್ಲಿ ತಪ್ತಾ ಇದ್ದಾರೆ, ಅದಕ್ಕೇನು ಪರಿಹಾರ, ಸರ್ಕಾರ ಏನು ಕ್ರಮ ತಗೊಳ್ಬೇಕು, ಅರಣ್ಯ ಕಾಯ್ದೆಯಲ್ಲಿ 3ನೇ ತಲೆಮಾರಿ ದಾಖಲೆಗಳು ಬೇಕೋ ಬೇಡವಾ, ಗುಜರಾತ್ ಹೈಕೋರ್ಟ್ ಏನು ಹೇಳಿದೆ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾಗಿದೆ, ಅದು ಈ ರೀತಿ ಮಾಡಬೇಕು, ಒಂದು ನೀತಿ ನಿಯಮವನ್ನು ರೂಪಿಸಬೇಕಾಗಿದೆ. ಇದನ್ನು ನಾವು ಈ ಸಾರಿ ಕೆಲವೊಂದು ಈ ಸರ್ಕಾರದಲ್ಲಿ ಮಾನ್ಯ ಕಾನೂನು ಸಚಿವರು HK ಪಾಟೀಲ್ ಅವರ ನೇತೃತ್ವದಲ್ಲಿ
ಭಾಳ ಸಮಗ್ರವಾಗಿ ಒಂದು ಚರ್ಚೆ ಮಾಡಿ ಆ ಯೋಜನೆ ತರುವ ಸಲುವಾಗಿ ನಾವು ಅದನ್ನು ಬಹಳ ಪರಿಣಾಮಕಾರಿಯಾಗಿ ಕಾನೂನಾತ್ಮಕವಾಗಿ ಸಾಂಘಿಕವಾಗಿ ಮಾಡಿದ್ದೇವೆ. ನಮ್ಮ ಜಸ್ಟಿಸ್ ನಾಮೋಹನ್ ದಾಸ್ ಸಾಹೇಬರು, ನೀವು ವಿಶ್ರಾಂತ ನ್ಯಾಯಮೂರ್ತಿಗಳು, ಅವರ ಮಾರ್ಗದರ್ಶನದಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಾವು ಇದನ್ನು ಅರಣ್ಯವಾಸಿಗಳ ಪರವಾಗಿದೆ. ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿಕೆ ಅಂದರೆ 3 ತಲೆಮಾರಿನ ದಾಖಲೆಗಳು ತಪ್ಪಾಗಿ ಅರ್ಥೈಸಿದೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೇಳಬೇಕು ಸಹಿತ ಜಸ್ಟಿಸ್ ನಾಮೋಹನ್ ದಾಸ್ ವಿಶ್ರಾಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಒಂದು ಕಾನೂನು ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿದೆ. ಹೋರಾಟದಲ್ಲಿ ಬಡತನ ಆಗಿಲ್ಲ ನಮ್ಮಲ್ಲಿ. 33 ವರ್ಷ ಹೋರಾಟ ಶ್ರೀಮಂತವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಯಾವ ಹೋರಾಟದ ಸಂಖ್ಯೆಯಲ್ಲಿ ಇರ್ಬೋದು, ಗುಣಾತ್ಮಕವಾಗಿರ್ಬೋದು, ಶಾಂತ ರೀತಿಯಲ್ಲಿ ಎಲ್ಲೂ ಕೊರತೆಗಳಿಲ್ಲ. ನಮಗೆ ಕೊರತೆಗಳಿರುವುದೇನೆಂದರೆ ನಮ್ಮ ಹೋರಾಟದ ಧ್ವನಿಗೆ, ಸಾಗುವಳಿ ಹಕ್ಕಿಗೆ ಧ್ವನಿಗೆ ಸರ್ಕಾರದ ಸ್ಪಂದನೆ ನಮ್ಮ ಕೊರತೆ ಆಗಿದೆ, ಇಚ್ಛಾಶಕ್ತಿಗಳು ಕೊರತೆ ಆಗಿದೆ. ಒಂದೇ ಒಂದು ಪ್ರಶ್ನೆ, ನಾಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಗಳು ತಿರಸ್ಕಾರ ಆದವನ್ನು ಹೊರಗೆ ಹಾಕಿ ಅಂತ ಕಾಲಮಾನದಂಡ ನಿಗದಿಗೊಳಿಸಿ ಮಾಡಿದ್ರೆ ಏನು ಸಾಮಾಜಿಕ ಭದ್ರತೆ ಆಗ್ಬೋದು ಈ ಜಿಲ್ಲೆಯಲ್ಲಿ? ಎಲ್ಲ ಹೊರಗೆ ಹಾಕಬೇಕು. ಹಿಂದಿನ ಸೌದೆ ಮಾರ್ಗರೆಟ್ ಅವರ ಒಂದು ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ರೇಜ್ ಮಾಡಿದರು, ಭಾಳ ಮಾರ್ಮಿಕವಾಗಿ ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ಒಕ್ಕಲೆಬ್ಬಿಸುವ ಸಂದರ್ಭದಲ್ಲಿ ಅಲ್ಲ, ಸುಪ್ರೀಂ ಕೋರ್ಟು ಅರಣ್ಯವಾಸಿಗಳನ್ನ ಹೊರಗಾಕಿ ಅಂತ ಕೇಳ್ತಾ ಇದೆ. ಸುಪ್ರೀಂ ಕೋರ್ಟಿನ ಜಡ್ಜ್ಗಳ ಕ್ವಾರ್ಟರ್ಸೇ ಅರಣ್ಯ ಭೂಮಿಯಲ್ಲಿದೆ, ಮೊದಲು ನೀವು ಅವರನ್ನ ಹೊರಗಾಕಿ ಅಂತ ಕೇಳಿದಂಥ ಗಟ್ಟಿ ಧ್ವನಿ ಶ್ರೀಮತಿ ಮಾರ್ಗರೆಟ್ ಧ್ವನಿ ರಾಜಕೀಯ ಇಚ್ಛಾಶಕ್ತಿ, ಅರ್ಥಾತ್ ಅಂಥ ಶಕ್ತಿಗಳಿದ್ರೆ ಮಾತ್ರ ಮತ್ತೆ ಚುನಾವಣೆಗೆ ಮಾತ್ರ ಅರಣ್ಯವಾಸಿಗಳ ಪರವಾಗಿ ನಾವಿದ್ದೇವೆ ಎನ್ನುವುದನ್ನು ಬಿಟ್ಟು ಕಾನೂನಾತ್ಮಕ ಮೂಲಭೂತ ಸಾಗುವಳಿ ಹಕ್ಕು ಕೊಡ್ಲಿಕ್ಕೂ ಸಹಿತ ನಾವು ನಿಮ್ಮ ಜೊತೆ ಇದ್ದೇವೆ ಹೇಳುವ ಧ್ವನಿ ಇದ್ದಾಗ ಮತ್ತು ಜನಪ್ರತಿನಿಧಿಗಳು ಕಾನೂನಾತ್ಮಕ ಅರ್ಥಕೊಂಡಾಗ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸ್ವಲ್ಪ ಅವಕಾಶಗಳು ಆಗ್ಬೋದು ಹೇಳೋದು ಕಲ್ಪನೆ. ಅದ್ರ ಒಂದು ಮಾತು ಹೇಳ್ತಾನೆ, ಹೋರಾಟ ನಿರಂತರ. ನಮ್ಮ ಹೋರಾಟ ದುಡ್ಡು ಮಾಡ್ಲಿಕ್ಕಲ್ಲ, ಪ್ರಚಾರಕ್ಕಲ್ಲ, ಅಥವಾ ರಾಜಕೀಯಗಲ್ಲ, ಇನ್ಯಾವುದೇ ಹಿತಾಸಕ್ತಿಗಲ್ಲ. ನಮ್ಮ ಹೋರಾಟ ನಿರಂತರವಾಗಿ ಅರಣ್ಯವಾಸಿ, ಕೊನೆಯೊಬ್ಬ ಅರಣ್ಯವಾಸಿಗೂ ಹೊಸ ಅತಿಕ್ರಮದಾರರಿಗೂ ಅಲ್ಲ, ನಮ್ಮದು ಇರುವಂಥ ಎಕ್ಸಿಸ್ಟಿರುವಂಥ ಅರಣ್ಯವಾಸಿ ಪರವಾಗಿ ಧ್ವನಿಯಾಗಿ ಇರುವುದರಿಂದ ಇವತ್ತು ನಾವು 33 ವರ್ಷದಿಂದ ನಿರಂತರವಾಗಿ ಈ ಹೋರಾಟ ಸಂಘಟನಾತ್ಮಕ ಇಟ್ಕೊಳ್ಳಿಕ್ಕೆ ಯಶಸ್ವಿ ಆಗಿದ್ದೇವೆ ಮತ್ತು ವಿಶ್ವಾಸ ಇದೆ. ನಮಗೆ ಅರಣ್ಯವಾಸಿ ನಮ್ಮ ಪರವಾಗಿರೋದು, ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗದೆ ಹೋಗ್ಲಿಕ್ಕಿಲ್ಲ ಹೇಳುವ ಭಾವನೆಗಳಿದೆ. ಅಂಥ ಪ್ರಸಂಗಗಳು ಬಂದಾಗ ನಾವು ಸರ್ಕಾರದ ಮೇಲೆ ಕಾನೂನು ದೃಷ್ಟಿಯಲ್ಲಿ ಇರ್ಬೋದು, ಸಾಮಾಜಿಕ ಸಾಂಘಿಕ ಹೋರಾಟ ಮಾಡೋಕ್ಕಾದ್ರೂ ಹಕ್ಕನ್ನು ಕೊಡುವಷ್ಟು ಸದೃಢ ನಮ್ಮ ಸಂಘಟನೆಗೆ ಇದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತುಂಬ ಸಂತೋಷ. ತಮ್ಮ ಜೀವನದ ಬಹುಪಾಲು ಅಮೂಲ್ಯ ಸಮಯವನ್ನು ತಾವು ಈ ಜಿಲ್ಲೆಯ 3ರಲ್ಲಿ 1 ಪಾಲು ಇರ್ತಕ್ಕಂಥ ಜನಸಂಖ್ಯೆ, ಧ್ವನಿ ಇಲ್ಲದ ಕಾಡಿನಲ್ಲಿರುವವರ ಬದುಕಿಗಾಗಿ ತಾವು ಮೀಸಲಿಟ್ಟಿದ್ದೀರಿ. ಒಂದು ಐತಿಹಾಸಿಕ ದಾಖಲೆ, ನಾನು ಮೊದಲೇ ಹೇಳಿದ ಹಾಗೆ ಸುದೀರ್ಘ ಕಾಲ ನ್ಯಾಯವಾಗಿ ಹೋರಾಡಿ ಒಂದು ಹಂತವಾಗಿ ಗೆಲ್ತಾ ಇದ್ದೀರಿ. ನಿಮ್ಮ ನ್ಯಾಯಯುತವಾದ ಹೋರಾಟ, ನ್ಯಾಯ ಮಾರ್ಗದ ಹೋರಾಟ ತುಂಬ ಆದರ್ಶಮಯವಾದದ್ದು. ಬರೀ ಗದ್ದಲಕ್ಕಲ್ಲ, ಪ್ರಚಾರಕ್ಕಲ್ಲ, ಭಾಷಣಕ್ಕಲ್ಲ, ಸಂಪೂರ್ಣ ಆತ್ಮಸಾಕ್ಷಿಯಂತೆ ಇಡೀ ಸಮುದಾಯವನ್ನು ಸಾಗಿಸಿದ್ದೀರಿ. ಈ ಥರದ ಗಟ್ಟಿ ಧ್ವನಿ ಜಿಲ್ಲೆಯ ಎಲ್ಲ ಸಮಸ್ಯೆಗೂ ಹೋರಾಟಕ್ಕೆ ಪ್ರೇರಣೆ ಆಗಬೇಕು. ನೋಡಿ, ರೈತರು ಇಷ್ಟೆಲ್ಲ ಮಾಡಿದರೂ ಕೂಡ, ನೀವು ಎಲ್ಲ ಕೊಡಿಸಿದ್ರು ಕೂಡ 30% 40% ಬೆಳೆಯ ಕಾಡು ಪ್ರಾಣಿಗಳ ಪಾಲು ಆಗ್ತಾ ಇದೆ. ಜೊತೆಗೆ ದರ ಕುಸಿತಾ ಇದೆ, ಬೇರೆ ಬೇರೆ ಅಭಿಪ್ರಾಯಗಳು ಬರ್ತಾ ಇದೆ, ಬೇರೆ ಬೇರೆ. ಈಗ ಸುಮ್ಮನೆ ಮನೆಗೆ ಬಂದು ನಿದ್ರೆ ಮಾಡುವಾಗಿಲ್ಲ, ಚಿರತೆ ಕಾಟ ಆರಂಭ ಆಗಿದೆ. ಹೀಗೆ ರೈತರನ್ನ ಹಲವು ರೀತಿಯಲ್ಲಿ ಕಾಡ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತಮ್ಮ ಶಕ್ತಿಯನ್ನು ತಮಗೆ ಭಗವಂತ ಕೊಡಲಿ. ಬದುಕನ್ನು ತುಂಬ ಜನ ನ್ಯಾಯವಾದಿಗಳಿದ್ದಾರೆ, ತುಂಬ ಜನ ಹೋರಾಟ ಮಾಡ್ತಾರೆ, ಎಲ್ಲೋ 1 ವರ್ಷನೋ 2 ವರ್ಷನೋ ಒಂದು ಪ್ರಚಾರ ಮುಗಿಸ್ತಾರೆ. ಸುದೀರ್ಘ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀರಿ. ಭಾಳ ಅಪರೂಪದ ವಿಷಯಕ್ಕೆ ನಾಯಕತ್ವವನ್ನು ತಾವು ಕೊಟ್ಟಿದ್ದೀರಿ ರವಿಯವರೇ. ನಿಮ್ಮ ಹೃದಯ ವೈಶಾಲ್ಯತೆಗೆ, ನಿಮ್ಮ ಕಾನೂನು ಪದವೀಧರರಾಗಿರೋದ್ರಿಂದ ನ್ಯಾಯಬದ್ಧವಾದ ಒಂದು ಹೋರಾಟಕ್ಕೆ, ಸಂವಿಧಾನಾತ್ಮಕವಾದ ಹೋರಾಟಕ್ಕೆ, ಪ್ರಜಾಪ್ರಭುತ್ವದಲ್ಲಿ ತುಂಬ ಬೆಲೆ ಇದೆ. ಇಂದಲ್ಲ ನಾಳೆ ನಿಮಗೆ ಗೆಲುವು ಸಿಗಲಿ ಅಂತ ಹಾರೈಸ್ತೇನೆ. ನಿಮಗೆ ಗೆಲುವು ಸಿಗೋದು ನಿಮ್ಮ ಗೆಲುವು ಆಗೋದಿಲ್ಲ, ಈ 80,000 ಕುಟುಂಬಗಳ ಜೀವನ ಒಂದು ನೆಮ್ಮದಿಯಿಂದ ಮುಂದೆ ಸಾಗೋದಕ್ಕೆ ಅನುಕೂಲ ಆಗ್ತದೆ. ಈ ಅತಂತ್ರರಾಗಿ ಭಯದಲ್ಲಿ ನಾಳೆ ಏನಾಗ್ತದೋ, ಯಾವ ಆರ್ಡರ್ ಬರ್ತದೋ, ಯಾವಾಗ ಫಾರೆಸ್ಟ್ ಬರ್ತಾರೋ, ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅನ್ನುವಂಥ ಭಯದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸಂಸಾರ ಮಾಡಿರ್ತಕ್ಕಂಥ 80,000 ಕುಟುಂಬಗಳಿಗೂ ದೇವರು ನಿರಾಯಾಸವಾಗಿ ನಿರಂತರವಾಗಿ ಬದುಕ್ತಕ್ಕಂಥ ಒಂದು ದಿನಗಳನ್ನು ತಂದು ಕೊಡಲಿ ಅಂತ ಹಾರೈಸ್ತೇವೆ. ಕೊನೆಯದಾಗಿ ನೀವು
ಏನು ಹೇಳೋದಕ್ಕೆ ಬಯಸ್ತೀರಿ ಜಿಲ್ಲೆ ಹಿರಿಯ ಹೋರಾಟಗಾರರಾಗಿ? ಅತಿಕ್ರಮಣದಾರಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ನೀವು ಯಾವ ರೀತಿ ಬೆಂಬಲ ಬಯಸ್ತೀರಿ ಈ ಹೋರಾಟಕ್ಕೆ? ರಾಜಕೀಯ ನಾಯಕರಿಂದಾಗಿ ಹೇಳುವ ಮುಖಾಂತರವಾಗಿ ಇವತ್ತಿನ ಸಂದರ್ಶನ ಮುಗಿಸೋಣ. ಅರಣ್ಯ ವಾಸಿಗಳ ಸಮಸ್ಯೆ ಜ್ವಲಂತವಾಗಿ ಬಂದಿದೆ. ದೇಶಕ್ಕೆ ಸ್ವತಂತ್ರ ಜಿಲ್ಲೆಗಿರ್ಬೋದು, ರಾಜ್ಯಕ್ಕೆ ಇರ್ಬೋದು, ದೇಶಕ್ಕಿರ್ಬೋದು, ಜ್ವಲಂತವಾಗಿ ಸಮಸ್ಯೆವಾಗಿರುವಂಥದ್ದು 7 ದಶಕಗಳಲ್ಲಿ. ಇದಕ್ಕೆ ಈ ಹಂತದಲ್ಲಿ ಪರಿಹಾರಾತ್ಮಕವಾಗಿ ಬಗೆಹರಿಸುವ ದಿಶೆಯಲ್ಲಿ ನಮ್ಮ ಓಟುಗಳನ್ನು ತಗೊಂಡು ನಮ್ಮ ಪ್ರತಿನಿಧಿಯಾಗಿ ಸರ್ಕಾರ ರಚಿಸಿರುವಂಥವರು ಗಂಭೀರವಾಗಿ ಚಿಂತನೆಗಳಾಗಿರಬೇಕು. ಇವತ್ತು ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡದೇ ಇದ್ದರೆ, ಅಲ್ಲಿ ವೈಫಲ್ಯವಾಗಿದ್ದರೆ, ಇಚ್ಛಾಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದರೆ, ಸರ್ವೋಚ್ಚ ನ್ಯಾಯಾಲಯ ಅನಧಿಕೃತ ಅರಣ್ಯವಾಸಿಗಳು ಅಂತ ಗುರುತಿಸಿ ಇವರ ವೈಫಲ್ಯದಿಂದ ಆಗಿರುವಂಥದ್ದು. ಈಗಲೇ ರಾಜ್ಯ ಸರ್ಕಾರಗಳು ಅದನ್ನು ಒಕ್ಕಲೆಬ್ಬಿಸ್ತೀವಿ ಅಂತ ಅಫಿಡವಿಟನ್ನು ಪ್ರಮಾಣ ಪತ್ರ ಸಲ್ಲಿಸಿರುವುದರಿಂದ ಅವರೆಲ್ಲ ನಿರಾಶ್ರಿತರ ಆಗುವಂಥದ್ದು ಅಥವಾ ಇಡೀ ಜಿಲ್ಲೆಯಲ್ಲಿ ಸಾಮಾಜಿಕ ಅಭದ್ರತೆ ಆಗುವ ಪೂರ್ವದಲ್ಲಿ ನಾವು ಸರ್ಕಾರದವರು ಕಾನೂನಾತ್ಮಕ ಇರುವ ಅಂಶಗಳಿಗೆ ವಿಶೇಷವಾಗಿ ನಾವು ಇದು ಮಾಡಬೇಕು. ಒಂದಾನೊಂದು ವೇಳೆ ಈ ಅರಣ್ಯವಾಸಿಗಳಿಗೆ ಭದ್ರತೆ ಕೊಡಲಿಕ್ಕೆ ನಾವು ಅಭದ್ರತೆಗಳಾಗಿದ್ದರೆ, ಕಾನೂನಾತ್ಮಕ ಸಮಸ್ಯೆಗಳು ಇಲ್ಲದಾಗೂ ಸಹಿತ ಸೃಷ್ಟನೆಗಳಾದದಿದ್ದರೆ ಅದಕ್ಕೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಒಂದು ಹೊಸ ಅರಣ್ಯ ನೀತಿಯನ್ನು ರೂಪಿಸುವ ಮೂಲಕ ಬಾಳುವುದರೊಂದಿಗೆ ಪಾಲಿಸುವ ನೀರಿನ ಮೂಲಕ ಅರಣ್ಯವಾಸಿಗಳನ್ನು ಅರಣ್ಯ ಭೂಮಿಯ ಒಡೆಯನಾಗಿ ಕೊಡೋ ಮೂಲಕ ಅರಣ್ಯವನ್ನು ರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು, ಅಭಿವೃದ್ಧಿ ಮಾಡುವಂಥ ತತ್ವದಡಿಯಲ್ಲಿ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ.